ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ರೋಮನ್ ಗಣರಾಜ್ಯ ಮತ್ತು ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮದ ಉದಯ ಮತ್ತು ಪ್ರಸಾರ ಅಂತಕ್ಕಂಥ ಒಂದು ಅಧ್ಯಾಯ. ಹೀಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮದ ಸ್ಥಾಪನೆ ಮತ್ತು ಹಿನ್ನೆಲೆ ಆಗಿರ್ಬೋದು, ನಂತರ ಕ್ರೈಸ್ತ ಧರ್ಮದ ಸ್ಥಾಪಕರಾದಂಥ ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು ಅಂತಕ್ಕಂಥ ವಿಷಯ ಆಗಿರ್ಬೋದು, ನಂತರ ಆ ಕ್ರೈಸ್ತ ಧರ್ಮ ಸ್ಥಾಪನೆಯಾದ ನಂತರ ಪ್ರಪಂಚದಾದ್ಯಂತ ಅದು ಪ್ರಸಾರಗೊಳ್ಳಲಿಕ್ಕೆ ಅಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯ ಕಾರಣಗಳಾಗಿರ್ಬೋದು, ಈ ಎಲ್ಲ ವಿಷಯವನ್ನ ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಈ ಕ್ರೈಸ್ತ ಧರ್ಮ ಅಂತ ಬಂದಾಗ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಪಂಚದ ಧರ್ಮ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಪಂಚದ ಧರ್ಮ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 33% ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಧರ್ಮ ಯಾವಪ್ಪ ಅಂದ್ರೆ ಈ ಕ್ರೈಸ್ತ ಧರ್ಮ. ಹೀಗಾಗಿ ಈ ಮುಂಚೆ 33%, ಈಗ ಇತ್ತೀಚೆಗೆ 2022ರ ಒಂದು ಅಂಕಿ ಅಂಶಗಳನ್ನ ತೆಗೆದುಕೊಂಡಾಗ ಇದು ಸದ್ಯ ಇವತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಪಾಲುವನ್ನು ಹೊಂದೈತಿಪ್ಪ ಅಂತಂದ್ರೆ ಇದು 31.6% ಜನಸಂಖ್ಯೆಯ ಪಾಲನ್ನು ಹೊಂದೈತಿ. ಇದು ಸದ್ಯ 2022ರ ಪ್ರಕಾರ PU ಟೆಕ್ಸ್ಟ್ ಬುಕ್ ನಲ್ಲಿ ಈ ಮುಂಚೆ ಇರತಕ್ಕಂಥ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 33% ಜನರ ಒಂದು ಪಾಲನ್ನ ಹೊಂದಿದ ಕಾರಣಕ್ಕಾಗಿ ಅಥವಾ ಅನುಯಾಯಿಗಳನ್ನ ಹೊಂದಿದ ಕಾರಣಕ್ಕಾಗಿ ಈ ಕ್ರೈಸ್ತ ಧರ್ಮವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಜಗತ್ತಿನ ಧರ್ಮ ಅಥವಾ ಪ್ರಪಂಚದ ಧರ್ಮ ಹಾಗೂ ಅತಿ ಹೆಚ್ಚಿನ ಅನುಯಾಯಿಗಳನ್ನ ಹೊಂದಿರತಕ್ಕಂಥ ಒಂದು ಧರ್ಮ ಅಂತ ಕರಿತೀವಿ. ಯಾವುದನ್ರಿ? ಈ ಕ್ರೈಸ್ತ ಧರ್ಮವನ್ನು. ಹಾಗಾದ್ರೆ ಈ ಕ್ರೈಸ್ತ ಧರ್ಮವನ್ನ ನೇರವಾಗಿ ನೋಡೋದ್ರ ಬದಲಾಗಿ ಈ ಕ್ರೈಸ್ತ ಧರ್ಮದ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನ ಕೀ ಪಾಯಿಂಟ್ಸ್ ಟೈಪ್ ನಾವೇನು ಮಾಡೋಣಪ್ಪ ಅಂದ್ರೆ ಸಂಕ್ಷಿಪ್ತ ಪರಿಚಯ ಮಾಡ್ಕೊಳ್ಳೋಣ. ಹಾಗಾದ್ರೆ ಮೂಲತಃ ಈ ಕ್ರೈಸ್ತ ಧರ್ಮ ಅಂತ ಬಂದಾಗ ಇದು ಯಾವ ಧರ್ಮದ ಒಂದು ಮೂಲದಿಂದ ಬಂದದಪ್ಪ ಅಂತಂದ್ರೆ ಇದು ಜುಡಾಯಿಸಂ ಅಂತಕ್ಕಂಥ ಒಂದು ಧರ್ಮದ ಮೂಲದಿಂದ ಬರುತ್ತೆ. ಹೀಗಾಗಿ ಇಲ್ಲಿ ಕ್ರೈಸ್ತ ಧರ್ಮ ನೇರವಾಗಿ ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೊಳ್ಳೋದ್ರ ಬದಲಾಗಿ ಈ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತ ಮಾಹಿತಿಗಳನ್ನು ನೋಡೋದ್ರ ಮೂಲತಃ ಈ ಕ್ರೈಸ್ತ ಧರ್ಮ ಯಾವ ಧರ್ಮದ ಮೂಲದಿಂದ ಬಂದದಪ್ಪ ಅಂತಂದ್ರೆ ಇದು ಜುಡಾಯಿಸಂ ಧರ್ಮದ ಮೂಲದಿಂದ. ಹೀಗಾಗಿ ಈ ಜುಡಾಯಿಸಂ ಧರ್ಮದ ಮೂಲದಿಂದ ಬಂದಂತಹ ಈ ಕ್ರೈಸ್ತ ಧರ್ಮದ ಸ್ಥಾಪಕರು ಅಂತ ಬಂದಾಗ ಈ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತರು ಅಥವಾ ಅವ್ರನ್ನ ನಾವು ಜೀಸಸ್ ಅಂತಾನು ಕರಿತೀವಿ. ಹೀಗಾಗಿ ಈ ಜೀಸಸ್ ಅಥವಾ ಯೇಸು ಕ್ರಿಸ್ತರಿಂದ ಸ್ಥಾಪನೆ ಆದಂತ ಧರ್ಮವೇ ಕ್ರೈಸ್ತ ಧರ್ಮ. ಹೀಗಾಗಿ ಕ್ರೈಸ್ತ ಧರ್ಮವನ್ನ ಯೇಸು ಕ್ರಿಸ್ತರು ಸ್ಥಾಪಿಸಿದ ಕಾರಣಕ್ಕಾಗಿ ಈ ಯೇಸು ಕ್ರಿಸ್ತರ ಅನುಯಾಯಿಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರ ಕ್ರೈಸ್ತರು ಅಂತ ಕರೀತಾರೆ ಅಥವಾ ಕ್ರಿಶ್ಚಿಯನ್ನರು ಅಂತ ಕರೀತಾರೆ. ಇನ್ನು ಧರ್ಮದ ಸ್ಥಾಪಕರನ್ನು ನೋಡಿದ ನಂತರ ಇದೇ ಕ್ರೈಸ್ತ ಧರ್ಮದ ಧಾರ್ಮಿಕ ಚಿಹ್ನೆ ಅಂತ ಬಂದಾಗ ಈ ಧರ್ಮದ ಧಾರ್ಮಿಕ ಚಿಹ್ನೆ ಯಾವಪ್ಪ ಅಂದ್ರೆ ಶಿಲುಬೆ. ಇನ್ನು ಈ ಶಿಲುಬೆಯನ್ನ ಧಾರ್ಮಿಕ ಚಿಹ್ನೆಯಾಗಿ ಹೊಂದಿರತಕ್ಕಂಥ ಈ ಕ್ರೈಸ್ತ ಧರ್ಮದ ಧಾರ್ಮಿಕ ಕೇಂದ್ರ ಯಾವಪ್ಪ ಅಂತಂದ್ರೆ ಚರ್ಚ್ ಎನ್ನುವುದು ಇದೊಂದು ಕ್ರೈಸ್ತ ಧರ್ಮದ ಧಾರ್ಮಿಕ ಕೇಂದ್ರ. ಇನ್ನು ಈ ಧಾರ್ಮಿಕ ಕೇಂದ್ರವನ್ನ ಹೊಂದಿರತಕ್ಕಂಥ ಈ ಕ್ರೈಸ್ತ ಧರ್ಮದ ಆಧ್ಯಾತ್ಮಿಕ ಮುಖ್ಯಸ್ಥನ್ನ ಏನಂತ ಕರೀತಾರಪ್ಪ ಅಂತಂದ್ರ ಪೋಪ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪೋಪ್. ಕ್ರೈಸ್ತ ಧರ್ಮದ ಧಾರ್ಮಿಕ ಗುರು ಅಂತಾದ್ರೂ ತಿಳ್ಕೊಳ್ರಿ, ಅಥವಾ ಕ್ರೈಸ್ತ ಧರ್ಮದ ಅಥವಾ ಆ ಕ್ರೈಸ್ತ ಧರ್ಮದ ಆಧ್ಯಾತ್ಮಿಕ ಮುಖ್ಯಸ್ಥನನ್ನ ಪೋಪ್ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದೇ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಪವಿತ್ರ ಗ್ರಂಥ ಯಾವಪ್ಪ ಅಂತಂದ್ರೆ ಬೈಬಲ್. ಹೀಗಾಗಿ ಬೈಬಲ್ ಎನ್ನುವುದೇನಪ್ಪಾ ಅಂತಂದ್ರ ಇದು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ನಮ್ಮ ಹಿಂದೂಗಳಿಗೆ ಹೆಂಗ ಮಹಾಭಾರತ ಒಂದು ಪವಿತ್ರ ಗ್ರಂಥವಾಗಿ, ಕುರಾನ್ ಮುಸ್ಲಿಮರಿಗೆ, ಆಗಮ ಸಿದ್ಧಾಂತ ಜೈನರಿಗೆ, ಅಷ್ಟೇ ಅಲ್ಲದೆ ತ್ರಿಪೀಠಕಗಳು ಬೌದ್ಧ ಧರ್ಮೀಯರಿಗೆ ಕಂಡು ಬರ್ತಾವ, ಹಂಗ ಕ್ರೈಸ್ತ ಧರ್ಮೀಯರ ಒಂದು ಪವಿತ್ರ ಗ್ರಂಥ ಯಾವಪ್ಪ ಅಂದ್ರೆ ಬೈಬಲ್. ಅಷ್ಟೇ ಅಲ್ಲದೆ ಇದೇ ಕ್ರೈಸ್ತ ಧರ್ಮೀಯರ ಒಂದು ಧಾರ್ಮಿಕ
ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಪವಿತ್ರ ಸ್ಥಳ ಯಾವಪ್ಪ ಅಂತಂದ್ರೆ ಜೆರುಸೆಲಂ. ಜೆರುಸೆಲಂ ಅನ್ನೋದು ಇದೊಂದು ಪವಿತ್ರ ಸ್ಥಳ. ನಮ್ಮ ಹೆಂಗ್ ಹಿಂದೂಗಳಿಗೆ ಕಾಶಿ ಆಗಿರ್ಬೋದು, ಮುಸ್ಲಿಮರಿಗೆ ಮೆಕ್ಕಾ ಆಗಿರ್ಬೋದು, ಹಂಗ ಈ ಕ್ರೈಸ್ತ ಧರ್ಮೀಯರ ಒಂದು ಪವಿತ್ರ ಕ್ಷೇತ್ರ ಅಥವಾ ಸ್ಥಳ ಯಾವಪ್ಪ ಅಂದ್ರೆ ಜೆರುಸೆಲಂ. ಹೀಗೆ ಇವಿಷ್ಟು ಏನಪ್ಪಾ ಅಂದ್ರೆ ಕೀ ಪಾಯಿಂಟ್ಸ್, ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಮಾಹಿತಿಗಳು. ಹೀಗೆ ಇಷ್ಟೆಲ್ಲ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ ನಂತರ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಕ್ರೈಸ್ತ ಧರ್ಮದ ಸ್ಥಾಪನೆ ಮತ್ತು ಹಿನ್ನೆಲೆ ಬಗ್ಗೆ ನೋಡೋಣ. ಹಾಗಾದ್ರೆ ಕ್ರೈಸ್ತ ಧರ್ಮದ ಸ್ಥಾಪನೆ ಮತ್ತು ಹಿನ್ನೆಲೆ ಬಗ್ಗೆ ನೋಡಿದಾಗ ಯೇಸು ಕ್ರಿಸ್ತರಿಂದ ಈ ಕ್ರೈಸ್ತ ಧರ್ಮ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಈ ಧರ್ಮದ ಮೂಲ ಯಾವಪ್ಪ ಅಂದ್ರೆ ಜುಡಾಯಿಸಂ. ಹೀಗಾಗಿ ಈ ಜುಡಾಯಿಸಂ ಅನ್ನುವುದು ಇದು ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ರೋಮನ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಂತಹ ಇಸ್ರೇಲ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಧರ್ಮ. ಯಾವ್ದ್ರಿ? ಇಸ್ರೇಲ್ನಲ್ಲಿ ಕಂಡು ಬರ್ತಕ್ಕಂಥ ಧರ್ಮ ಜುಡಾಯಿಸಂ ಆಗಿತ್ತು. ಈ ಜುಡಾಯಿಸಂ ಧರ್ಮವನ್ನ ಇಸ್ರೇಲಿನಲ್ಲಿ ಯಾರು ಅನುಸರಿಸ್ತಿದ್ರಪ್ಪ ಅಂದ್ರೆ ಯಹೂದಿಗಳು ಅನುಸರಿಸ್ತಿದ್ರು. ಹೀಗಾಗಿ ಆ ಇಸ್ರೇಲ್ನಲ್ಲಿ ಕಂಡು ಬರ್ತಕ್ಕಂಥ ಯಹೂದಿ ಜನಾಂಗದವರು ಆಚರಣೆ ಮಾಡ್ತಕ್ಕಂಥ ಒಂದು ಧರ್ಮ ಯಾವ್ದಾಗಿತ್ತಪ್ಪ ಅಂದ್ರೆ ಈ ಜುಡಾಯಿಸಂ ಧರ್ಮ. ಈ ಜುಡಾಯಿಸಂ ಧರ್ಮದ ಮೂಲದಿಂದ ಯಾವ್ದು ಬಂದಪ್ಪ ಅಂದ್ರೆ ಕ್ರೈಸ್ತ ಧರ್ಮ. ಹಾಗಾದ್ರೆ ಈ ಕ್ರೈಸ್ತ ಧರ್ಮದ ಮೂಲವನ್ನು ನೋಡುವಾಗ ಈ ಜುಡಾಯಿಸಂ ಧರ್ಮವನ್ನು ಹೊಂದಿರತಕ್ಕಂಥ ಈ ಯಹೂದಿಗಳನ್ನ ನೋಡುವಾಗ ಇಸ್ರೇಲಿನಲ್ಲಿ ಈ ಯಹೂದಿಗಳನ್ನ ಏನಂತ ಕರಿತಿದ್ರಪ್ಪ ಅಂತಂದ್ರ ಹಿಬ್ರೂಗಳಂತ ಕರಿತಿದ್ರು. ಹೀಗಾಗಿ ಇಸ್ರೇಲಿನಲ್ಲಿ ಕಂಡು ಬರ್ತಕ್ಕಂಥ ಈ ಯಹೂದಿಗಳನ್ನ ಏನಂತ ಕರಿತಿದ್ರಿ? ಹಿಬ್ರೂಗಳಂತ ಕರಿತಿದ್ರು. ಹಿಬ್ರೂಗಳಂತ ಕರ್ಸ್ಕೊಳ್ತಕ್ಕಂಥ ಇದೇ ಯಹೂದಿಗಳು ಇವ್ರೇನಾಗಿದ್ರಪ್ಪ ಅಂದ್ರ ರೋಮನ್ನರ ಗುಲಾಮರಾಗಿದ್ರು. ಯಾರ್ರೀ? ಈ ಯಹೂದಿಗಳು. ಹೀಗಾಗಿ ಈ ಇಸ್ರೇಲಿನಲ್ಲಿ ಹಿಬ್ರೂಗಳಂತ ಕರ್ಸ್ಕೊಳ್ತಕ್ಕಂಥ ಈ ಯಹೂದಿಗಳು ಜುಡಾಯಿಸಂ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ರು. ಆ ಜುಡಾಯಿಸಂ ಧರ್ಮವನ್ನು ಅನುಸರಣೆ ಮಾಡ್ತಕ್ಕಂಥ ಇದೇ ಯಹೂದಿಗಳು ಏನಂತ ಪರಿಗಣಿಸಲ್ಪಟ್ಟಿರಪ್ಪ ಅಂತಂದ್ರೆ ಇವರು ರೋಮನ್ನರ ಗುಲಾಮರಂತ ಪರಿಗಣಿಸಲ್ಪಟ್ಟಿರು. ಹೀಗಾಗಿ ಆ ರೋಮನ್ನರ ಗುಲಾಮರು ಹಾಗೂ ಇಸ್ರೇಲಿನ ಹಿಬ್ರೂಗಳಂತ ಪರಿಗಣಿಸಲ್ಪಟ್ಟಂತ ಈ ಯಹೂದಿಗಳು ಇಸ್ರೇಲಿನಲ್ಲಿ ಏನ್ ಮಾಡ್ತಿರಪ್ಪ ಅಂದ್ರ ಜಹೋವ ಅಂತಕ್ಕಂಥ ಏಕಮಾತ್ರ ದೇವರನ್ನ ಆರಾಧನೆ ಮಾಡ್ತಿದ್ರು. ಹೀಗಾಗಿ ಈ ಯಹೂದಿಗಳು ಪೂಜೆ ಮಾಡ್ತಕ್ಕಂಥ ದೇವರು ಯಾವ್ದಾಗಿತ್ತಪ್ಪ ಅಂದ್ರ ಜಹೋವ ಅಂತಕ್ಕಂಥ ಏಕಮಾತ್ರ ದೇವರು. ಈ ದೇವರನ್ನ ಹೊರತುಪಡಿಸಿದ್ರೆ ಬೇರೆ ದೇವರನ್ನ ಪೂಜಿಸ್ತಿರ್ಲಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಜಹೋವ್ ಅಂತಕ್ಕಂಥ ದೇವರನ್ನ ಆಚರಣೆ ಮಾಡ್ತಕ್ಕಂಥ ಈ ಯಹೂದಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರ ವಿಗ್ರಹ ಆರಾಧನೆಯನ್ನ ವಿರೋಧಿಸ್ತಿದ್ರು. ಹೀಗಾಗಿ ವಿಗ್ರಹ ಆರಾಧನೆಯನ್ನ ವಿರೋಧಿಸುವುದರ ಜೊತೆಗೆ ಜಹೋವನ್ನ ಆಚರಣೆ ಮಾಡ್ತಕ್ಕಂಥ ಈ ಯಹೂದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಧಾರ್ಮಿಕ ನೆಲೆಗಟ್ಟು ಇರಲಿಲ್ಲ. ಹೀಗಾಗಿ ಧಾರ್ಮಿಕ ನೆಲೆಗಟ್ಟು ಅಂತಾದ್ರೂ ತಿಳ್ಕೊರಿ ಅಥವಾ ಧಾರ್ಮಿಕ ಚೌಕಟ್ಟು ಅಂತಾದ್ರೂ ತಿಳ್ಕೊರಿ. ಹೀಗಾಗಿ ಧಾರ್ಮಿಕ ಚೌಕಟ್ಟನ್ನ ಹೊಂದದೇ ಇರತಕ್ಕಂತ ಈ ಯಹೂದಿಗಳು ತಮ್ಮ ಒಂದು ಜೀವನವನ್ನು ನಡೆಸುವಾಗ ಇವರು ತಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮೂಢನಂಬಿಕೆಯನ್ನ ಅನುಸರಿಸುವ ಮುಖೇನ ತಮ್ಮ ಒಂದು ಜೀವನ ನಡೆಸಿದ್ರು. ಹೀಗಾಗಿ ಇವರಿಗೆ ತಮ್ಮದೇ ಆದಂತ ಒಂದು ಧಾರ್ಮಿಕ ಚೌಕಟ್ಟು ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಇವರಿಗೆ ವರದಾನವಾಗಿ ಬಂದವನೇ ಯಾರಪ್ಪ ಅಂತಂದ್ರ ಮೋಸಸ್ ಅಂತಕ್ಕಂಥ ಒಬ್ಬ ಪ್ರವಾದಿ. ಈ ಮೋಸಸ್ ಅಂತಕ್ಕಂಥ ಪ್ರವಾದಿ ಏನ್ ಮಾಡ್ತಾನಪ್ಪ ಅಂತಂದ್ರ ಯಹೂದಿಗಳಲ್ಲಿ ಇರತಕ್ಕಂಥ ಅಂಧ ಆಚರಣೆಗಳನ್ನ ಹೋಗಲಾಡಿಸಿ ಅವರ ನೈತಿಕ ಜೀವನವನ್ನ ಸುಧಾರಿಸುವ ಸಲುವಾಗಿ ಯಹೂದಿಗಳಲ್ಲಿ ತನ್ನ ಒಂದು ಬೋಧನೆಗಳನ್ನ ತಿಳಿಸಲಿಕ್ಕೆ ಆರಂಭಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಯಹೂದಿಗಳಿಗೋಸ್ಕರವಾಗಿಯೇ ಈ ಮೋಸಸ್ ಏನ್ ಮಾಡ್ತಾನಪ್ಪ ಅಂದ್ರ 10 ಆಜ್ಞೆಗಳನ್ನ ಬೋಧಿಸ್ತಾನೆ. ಹೀಗಾಗಿ ಮೋಸಸ್ ಬೋಧಿಸಿದ 10 ಆಜ್ಞೆಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರ 10 ದೈವಾಜ್ಞೆಗಳು ಅಂತ ಕರಿತೀವಿ. ಹೀಗಾಗಿ ಆ 10 ದೈವಾಜ್ಞೆಗಳಿಂದ ಪ್ರಭಾವಿತಗೊಂಡಂತಹ ಈ ಯಹೂದಿಗಳು ಏನಕ್ಕಾರಪ್ಪ ಅಂದ್ರೆ ಕಾಲಾಂತರದಲ್ಲಿ ಈ ಮೋಸಸ್ಸನ ಅನುಯಾಯಿಗಳಾಗಿ ಮಾರ್ಪಡ್ತಾರೆ. ಅಷ್ಟೇ ಅಲ್ಲದೆ ಮೋಸಸ್ನನ್ನ ತಮ್ಮ ಒಂದು ಪ್ರವಾದಿ ಅಂತ ಒಪ್ಪಿಕೊಳ್ತಾರೆ. ಹೀಗಾಗಿ ಮೋಸಸ್ನನ್ನ ಪ್ರವಾದಿ ಅಂತ ಒಪ್ಪಿಕೊಂಡಂತಹ ಈ ಯಹೂದಿಗಳು ನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ 10 ಬೋಧನೆಗಳನ್ನ ಅನುಸರಿಸುವ ಮುಖೇನ ತಮ್ಮ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಆರಿಸ್ತಾರ. ಅಂತಹ ಸಂದರ್ಭದಲ್ಲಿ ಈ ಮೋಸಸ್ನಿಂದ ಬೋಧಿಸಲ್ಪಟ್ಟಂತಹ ಈ 10 ದೈವಾಜ್ಞೆಗಳನ್ನ ಒಟ್ಟುಗೂಡಿಸಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು
ಗ್ರಂಥವನ್ನ ಅಥವಾ ತಮ್ಮದೇ ಆದಂತ ಒಂದು ಧಾರ್ಮಿಕ ಗ್ರಂಥವನ್ನು ರೂಪಿಸಿಕೊಳ್ತಾರೋ ಆ ಧಾರ್ಮಿಕ ಗ್ರಂಥನ ಯಾವಪ್ಪ ಅಂದ್ರ ಹಳೆ ಒಡಂಬಡಿಕೆ, ಅಥವಾ ಇದನ್ನ ನಾವು ಹಿಬ್ರೂ ಬೈಬಲ್ ಅಂತ ಕರಿತೀವಿ. ಹಿಬ್ರೂಗಳ ಬೈಬಲ್, ಯಹೂದಿಗಳ ಒಂದು ಧಾರ್ಮಿಕ ಗ್ರಂಥವನ್ನು ನಾವು ಹಳೆಯ ಒಡಂಬಡಿಕೆ ಅಥವಾ ಹಿಬ್ರೂ ಬೈಬಲ್ ಅಂತ ಕರಿತೀವಿ. ಈ ಹಿಬ್ರೂ ಬೈಬಲ್ ಅಥವಾ ಹಳೆ ಒಡಂಬಡಿಕೆಯಲ್ಲಿ ನಮ್ಗೆ ಏನು ಕಂಡು ಬರ್ತಾವಪ್ಪ ಅಂದ್ರ ಮೋಸಸ್ ಬೋಧಿಸಿರ್ತಕ್ಕಂಥ 10 ದೈವಾಜ್ಞೆಗಳು. ಹಾಗಾದ್ರೆ ಆ ಮೋಸಸ್ ಬೋಧಿಸಿರ್ತಕ್ಕಂಥ 10 ದೈವಾಜ್ಞೆಗಳು ಯಾವಪ್ಪ ಅಂದ್ರ ನಿಷ್ಠೆ, ಪ್ರೀತಿ, ಸೇವೆ, ತ್ಯಾಗ, ಸಮಾನತೆ, ನ್ಯಾಯ, ಕರುಣೆ, ಕ್ಷಮಾಗುಣ, ಮಾನವೀಯತೆ ಮತ್ತು ಭ್ರಾತೃತ್ವ. ಹೀಗೆ ಈ 10 ರೀತಿಯಾದಂತಹ ಒಂದು ಬೋಧನೆಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಈ ಒಂದು ಹಳೆಯ ಒಡಂಬಡಿಕೆಯಲ್ಲಿ. ಹೀಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಬೋಧನೆಗಳನ್ನ ನಾವು ಮೋಸಸ್ಸನ 10 ದೈವಾದ್ಯಗಳಂತ ಕರಿತೇವೆ. ಈ 10 ದೈವಾದ್ಯಗಳನ್ನ ಕಾಲಾಂತರದಲ್ಲಿ ಕ್ರೈಸ್ತ ಧರ್ಮೀಯರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಅನುಸರಿಸುವ ಮುಖೇನ ತಮ್ಮ ಒಂದು ಬೈಬಲ್ನಲ್ಲಿ ಈ ಎಲ್ಲ ಅಂಶಗಳನ್ನ ಸೇರ್ಪಡೆ ಮಾಡಿಸ್ಕೊಳ್ತಾರೆ. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರ ಕ್ರೈಸ್ತ ಧರ್ಮ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅದರ ಮೂಲದಲ್ಲಿ ಕಂಡು ಬರ್ತಕ್ಕಂಥ ಜುಡಾಯಿಸಂ ಧರ್ಮ, ಆ ಜುಡಾಯಿಸಂ ಧರ್ಮ ಹೊಂದಿರತಕ್ಕಂಥ ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಜುಡಾಯಿಸಂ ಧರ್ಮವನ್ನು ನೋಡಿದ ನಂತರ ನಾವು ನೇರವಾಗಿ ಏನ್ ಮಾಡೋಣಪ್ಪ ಅಂದ್ರ ಕ್ರೈಸ್ತ ಧರ್ಮದ ಸ್ಥಾಪಕರಾದಂಥ ಯೇಸು ಕ್ರಿಸ್ತರ ಆರಂಭಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಕ್ರೈಸ್ತ ಧರ್ಮದ ಮೂಲ ಧರ್ಮವಾಗಿ ಕಂಡು ಬರ್ತಕ್ಕಂಥ ಜುಡಾಯಿಸಂ ಧರ್ಮದ ಬಗೆಗಿನ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ ನಂತರ ಸದ್ಯ ನಾವು ನೇರವಾಗಿ ಏನ್ ಮಾಡೋಣಪ್ಪ ಅಂದ್ರ ಕ್ರೈಸ್ತ ಧರ್ಮದ ಸ್ಥಾಪಕರಾದಂಥ ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಯೇಸು ಕ್ರಿಸ್ತರ ಅಂತ ಬಂದಾಗ ಇವರು ಕ್ರಿಸ್ತ ಪೂರ್ವ 4ರಿಂದ ಹಿಡಿಕೊಂಡು ಕ್ರಿಸ್ತ ಶಕ 30ರ ಅವಧಿಯಲ್ಲಿ ಒಟ್ಟು 34 ವರ್ಷಗಳ ಜೀವಿತಾವಧಿಯಲ್ಲಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಅರ್ರಿ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರನ್ನ ಜೀಸಸ್ ಅಂತಾನು ಕರೀತಾರೆ. ಹೀಗಾಗಿ ಇಲ್ಲಿ ನೀವು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಮಾಡೋದ್ನಾಗ ಜೀಸಸ್ ಅಂತ ಕರ್ರಿ, ಕನ್ನಡದಲ್ಲಿ ಯೇಸು ಕ್ರಿಸ್ತರು. ಹಾಗಾದ್ರೆ ಯೇಸು ಕ್ರಿಸ್ತರನ್ನ ನೋಡೋಕ್ಕಿಂತ ಮುಂಚೆ ಇಲ್ಲಿ BC 4 ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾರಣ ಏನಪ್ಪಾ ಅಂದ್ರೆ ಕ್ರಿಸ್ತ ಪೂರ್ವ 4 ಅಂತ ಬಂದಾಗ ಆ ಸಂದರ್ಭದಲ್ಲಿ ರೋಮನ್ ಸಾಮ್ರಾಟನಾದಂಥ ಅಗಸ್ಟ್ ಸೀಸರ್ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಾಗಿ ಆ ಅಗಸ್ಟ್ ಸೀಸರ್ನ ಆಳ್ವಿಕೆಯಲ್ಲಿ ಯಾರು ಜನಿಸ್ತಾರಪ್ಪ ಅಂದ್ರೆ ಯೇಸು ಕ್ರಿಸ್ತರು ಜನಿಸ್ತಾರೆ. ಹೀಗಾಗಿ ಯೇಸು ಕ್ರಿಸ್ತರು ಅಂತ ಬಂದಾಗ ಇವರು ಕ್ರಿಸ್ತ ಪೂರ್ವ 4ರಿಂದ ಕ್ರಿಸ್ತ ಶಕ 30ರ ಅವಧಿಯಲ್ಲಿ ಅಂದ್ರೆ ಸುಮಾರು 34 ವರ್ಷಗಳ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಯೇಸು ಕ್ರಿಸ್ತರ ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಯೇಸು ಕ್ರಿಸ್ತರು ಕ್ರಿಸ್ತ ಪೂರ್ವ 4 ಡಿಸೆಂಬರ್ 25ರಂದು ಪ್ಯಾಲೆಸ್ತೈನ್ ಬದಿಯಲ್ಲಿ ಕಂಡು ಬರತಕ್ಕಂಥ ಜುಡಿಯಾದಿಂದ 5 ಕಿಲೋಮೀಟರ್ ದೂರದಲ್ಲಿ ಕಂಡು ಬರತಕ್ಕಂತಹ ಬೆತ್ಲೆಹೆಮ್ ಅಂತಕ್ಕಂಥ ಸ್ಥಳದಲ್ಲಿ ಜನಿಸ್ತಾರೆ. ಯಾರ್ರಿ? ಯೇಸು ಕ್ರಿಸ್ತರು. ಹೀಗಾಗಿ ಯೇಸು ಕ್ರಿಸ್ತರ ಆರಂಭಿಕ ಜೀವನ ತೆಗೆದುಕೊಂಡಾಗ ಇವರು ಕ್ರಿಸ್ತ ಪೂರ್ವ 4 ಡಿಸೆಂಬರ್ 25ರಂದು ಪ್ಯಾಲೆಸ್ತೈನ್ ನಲ್ಲಿ ಕಂಡು ಬರ್ತಕ್ಕಂಥ ಜುಡಿಯಾದಿಂದ, ಅಂದ್ರೆ ಜುಡಿಯಾ ಅನ್ನೋದೊಂದು ಪ್ರಾಂತ್ಯ, ಈ ಜುಡಿಯಾ ಪ್ರಾಂತ್ಯದಿಂದ 5 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತಕ್ಕಂಥ ಬೆತ್ಲೆಹೆಮ್ ಎಂಬಲ್ಲಿ ಜನಿಸ್ತಾರೆ. ಹೀಗಾಗಿ ಈ ಬೆತ್ಲೆಹೆಮ್ ಎಂಬಲ್ಲಿ ಜನಿಸಿರ್ತಕ್ಕಂಥ ಯೇಸು ಕ್ರಿಸ್ತರ ತಂದೆ ತಾಯಿಗಳ ಹಿನ್ನೆಲೆಗೆ ಬಂದಾಗ ತಂದೆ ಜೋಸೆಫ್, ತಾಯಿ ವರ್ಜಿನ್ ಮೇರಿ. ಹೀಗೆ ತಂದೆ ಜೋಸೆಫ್ ಮತ್ತು ತಾಯಿ ವರ್ಜಿನ್ ಮೇರಿಯ ಉದರದಲ್ಲಿ ಯಾರು ಜನಿಸ್ತಾರಪ್ಪ ಅಂದ್ರೆ ಯೇಸು ಕ್ರಿಸ್ತರು. ಹೀಗೆ ಯೇಸು ಕ್ರಿಸ್ತರ ತಂದೆಯಾದಂಥ ಜೋಸೆಫ್ ಈತ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಗೆಲಾಲಿ ಪ್ರಾಂತ್ಯದಲ್ಲಿ ಕಂಡು ಬರ್ತಕ್ಕಂಥ ನಜರತ್ ಎಂಬ ಹಳ್ಳಿಯಲ್ಲಿ, ಯಾವ ಹಳ್ಳಿಯಲ್ರಿ? ಗೆಲಾಲಿ ಪ್ರಾಂತ್ಯದಲ್ಲಿ ಕಂಡು ಬರ್ತಕ್ಕಂಥ ನಜರತ್ ಎಂಬ ಹಳ್ಳಿಯಲ್ಲಿ
ಕಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಬಡಿಗನಾಗಿರ್ತಾನೆ. ಯಾರ್ರೀ? ಯೇಸು ಕ್ರಿಸ್ತರ ತಂದೆಯಾದಂಥ ಜೋಸೆಫ್. ಹೀಗೆ ಆ ಬಡಿಗ ವೃತ್ತಿಯನ್ನು ಮಾಡ್ತಕ್ಕಂಥ ಜೋಸೆಫನ ಉದರದಲ್ಲಿ ಜನಿಸಿರ್ತಕ್ಕಂಥ ಯೇಸು ಕ್ರಿಸ್ತರ ಜನನದ ಕುರಿತಾಗಿ ಆ ಬೈಬಲ್ನಲ್ಲಿ ಕಂಡು ಬರ್ತಕ್ಕಂಥ ಹೊಸ ಒಡಂಬಡಿಕೆ ನಮಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂದ್ರ, ಯೇಸು ಕ್ರಿಸ್ತರು ಜನಿಸಿದ ಸಂದರ್ಭದಲ್ಲಿ ಪೂರ್ವದಲ್ಲಿ ಏನಾಗಿರುತ್ತಪ್ಪ ಅಂದ್ರ ಒಂದು ನಕ್ಷತ್ರ ಮಿನುಗುತ್ತಿರ್ತೈತಿ. ಹೀಗಾಗಿ ಅದನ್ನು ನಾವು ಪೂರ್ವದ ನಕ್ಷತ್ರ ಅಂತ ಕರೀತಾರೆ. ಹೀಗಾಗಿ ಆ ಪೂರ್ವದ ನಕ್ಷತ್ರನ ಗಮನಿಸಿರ್ತಕ್ಕಂಥ ಪುರೋಹಿತರು ಆಗ ತಾನೇ ಜನಿಸಿರ್ತಕ್ಕಂಥ ಈ ಮಗು ಸಾಮಾನ್ಯ ಮಗುವಲ್ಲ, ಇದೊಂದು ದೈವಾಂಶ ಸಂಭೂತನಾದಂಥ ಮಗು ಅಂತ ತೀರ್ಮಾನಿಸಿ ಯೇಸು ಕ್ರಿಸ್ತರನ್ನ ಬಾಲ್ಯದಲ್ಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಪೂಜಿಸಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಆ ಪೂರ್ವದ ನಕ್ಷತ್ರ ಅಂತಕ್ಕಂಥ ಘಟನೆಯ ಬಳಿಕ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂದ್ರ ತದನಂತರ ಅವಧಿಯಲ್ಲಿ ತಾನು ಬೆಳೆದು ದೊಡ್ಡವನಾದಂತೆ ತನ್ನ ತಂದೆಯ ವೃತ್ತಿಯಾದಂಥ ಬಡಿಗತನವನ್ನ ಕಲಿತುಕೊಳ್ತಾರೋ, ಅದರ ಜೊತೆಗೆ ಕುರಿಯನ್ನ ಮೇಯಿಸಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಬೆಳೆದು ದೊಡ್ಡವನಾದಂತೆ ಬಡಿಗತನ ಮತ್ತು ಕುರಿಯನ್ನ ಮೇಯಿಸಲಿಕ್ಕೆ ಆರಂಭಿಸಿರ್ತಕ್ಕಂಥ ಇದೇ ಯೇಸು ಕ್ರಿಸ್ತ ತದನಂತರದ ಅವಧಿಯಲ್ಲಿ ಅಂದ್ರೆ ತನ್ನ 12ನೇ ವಯಸ್ಸಿನಲ್ಲಿ ಅಂದ್ರ ಸಾಮಾನ್ಯ ಶಕ ವರ್ಷ 8ರಲ್ಲಿ ತಮ್ಮ 12ನೇ ವಯಸ್ಸಿನಲ್ಲಿ ಯಹೂದಿಗಳು ನೆಲೆಸಿರ್ತಕ್ಕಂತಹ ಸೈನ್ಗಾಗ್ ಅಂತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಎಲ್ರಿ? ಸೈನ್ಗಾಗ್ ಅಂತಕ್ಕಂಥ ಪ್ರದೇಶ. ಹೀಗೆ ಆ ಸೈನ್ಗಾಗ್ ಅಂತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಯಹೂದಿಗಳಿಗೆ ಅರ್ಥವಾಗದೇ ಇರತಕ್ಕಂಥ ಹಲವಾರು ಧರ್ಮ ಗ್ರಂಥಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅರ್ಥ ವಿವರಣೆ ಸಹಿತವಾಗಿ ಆ ಎಲ್ಲ ಯಹೂದಿಗಳಿಗೆ ತಿಳಿಸಿ ಹೇಳ್ತಾರೆ. ಇದರಿಂದ ಯೇಸು ಕ್ರಿಸ್ತರಲ್ಲಿ ಇರ್ತಕ್ಕಂಥ ಜ್ಞಾನದಿಂದ ಆ ಯಹೂದಿಗಳು ಏನಾಕರಪ್ಪ ಅಂತಂದ್ರ ಬಹಳಷ್ಟು ಚಕಿತರಾಗಿ ಮಾರ್ಪಡ್ತಾರೆ ಯೇಸು ಕ್ರಿಸ್ತರಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು ನೋಡಿ. ಹೀಗೆ ತಮ್ಮ 12ನೇ ವಯಸ್ಸಿನಲ್ಲಿ ಆ ಧರ್ಮ ಗ್ರಂಥಗಳ ಬಗೆಗೆ ಅರ್ಥ ವಿವರಣೆಯನ್ನ ನೀಡಿದ ನಂತರ ತಾವು ತಮ್ಮ ಇತರೆ ಜೀವನ ನಡೆಸುವಾಗ ತಮ್ಮ ತಂದೆಯ ಬಡಿಗತನ ವೃತ್ತಿ ಮತ್ತು ಕುರಿ ಮೇಯಿಸುವ ಸಂದರ್ಭದಲ್ಲಿ ತಮ್ಮ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಬಡವರೊಂದಿಗೆ ತಮ್ಮ ಒಂದು ದಿನಗಳನ್ನ ಕಳೀಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಬಡಬಗ್ಗರೆನ್ನದೇ ಅತ್ಯಂತ ಸರಳ ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲರೊಂದಿಗೆ ಬೆರೆಯಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಇದಾದ ಬಳಿಕ ಯೇಸು ಕ್ರಿಸ್ತರು ತಮ್ಮ 30ನೇ ವಯಸ್ಸಿನಲ್ಲಿ ಅಂದ್ರೆ ಕ್ರಿಸ್ತ ಶಕ ಅಂದ್ರೆ ಸಾಮಾನ್ಯ ಶಕ ವರ್ಷ 26ರಲ್ಲಿ ಸೈನ್ಗಾಗ್ಗೆ ಭೇಟಿ ಕೊಟ್ಟ ನಂತರ ಅಂದ್ರೆ ಕೆಲವು ವರ್ಷಗಳ ನಂತರ ಅಂದ್ರೆ ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಅಂತಕ್ಕಂಥ ಗುರುವಿನಿಂದ ಪ್ರಭಾವಿತರಾಗ್ತಾರೆ. ಜಾನ್ ಬ್ಯಾಪ್ಟಿಸ್ಟ್ ಅಂತಕ್ಕಂಥ ಗುರುವಿನಿಂದ ಪ್ರಭಾವಿತಗೊಂಡು ತಮ್ಮ 30ನೇ ವಯಸ್ಸಿನಲ್ಲಿ ಅಂದ್ರೆ ಸಾಮಾನ್ಯ ಶಕ ವರ್ಷ 26ರಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಅಂತಕ್ಕಂಥ ಗುರುವಿನಿಂದ ಏನ್ ಮಾಡ್ತಾರಪ್ಪ ಅಂದ್ರ ದೀಕ್ಷೆಯನ್ನ ಪಡೆದುಕೊಳ್ತಾರೆ. ಹೀಗೆ ಜಾನ್ ಬ್ಯಾಪ್ಟಿಸ್ಟ್ ನಿಂದ ದೀಕ್ಷೆಯನ್ನು ಪಡೆದುಕೊಂಡಂತಹ ಯೇಸು ಅಥವಾ ಜೀಸಸ್ ಏನಾಗಿ ಮಾರ್ಪಡ್ತಾನಪ್ಪ ಅಂದ್ರೆ ಕ್ರಿಸ್ತನಾಗಿ ಮಾರ್ಪಡ್ತಾನೆ. ಕ್ರಿಸ್ತ ಅಂದ್ರೆ ಉದ್ಧಾರಕ ಎಂದರ್ಥ ಅಥವಾ ದೀಕ್ಷಾವಂತ ಎಂದರ್ಥ. ಇದು ಕ್ರಿಸ್ತ ಪದದ ಅರ್ಥ. ಹೀಗೆ ಜಾನ್ ಬ್ಯಾಪ್ಟಿಸ್ಟ್ನಿಂದ ತನ್ನ 30ನೇ ವಯಸ್ಸಿನಲ್ಲಿ ಗುರುದೀಕ್ಷೆಯನ್ನ ಪಡೆದುಕೊಂಡ ನಂತರ ಕ್ರಿಸ್ತನಾಗಿ ಪರಿವರ್ತಿತನಾದಂತಹ ಜೀಸಸ್ ತನ್ನ ಮುಂದಿನ ಎಲ್ಲ ಜೀವನವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಜನರ ಕಲ್ಯಾಣಕ್ಕಾಗಿ ಅವರು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವವನ್ನ ಸಾರುತ್ತಾ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಸಂಚಾರಿ ಜೀವನವನ್ನು ನಡೆಸ್ತಾರೆ. ಆ ಸಂಚಾರಿ ಜೀವನವನ್ನ ನಡೆಸುವಾಗ ಜನರ ಮನಸ್ಸಿನಲ್ಲಿ ಸತ್ಯ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮನಮುಟ್ಟುವಂತೆ ಅತ್ಯಂತ ಸರಳ ರೀತಿಯಾಗಿ ಬೋಧಿಸ್ತಾರೆ. ಅಷ್ಟೇ ಅಲ್ಲದೆ ಜನರಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ವಿಚಾರಗಳನ್ನ ಹೋಗಲಾಡಿಸುವ ಸಲುವಾಗಿ ಅವರು ದೃಷ್ಟಾಂತ ರೂಪದಲ್ಲಿ ತಮ್ಮ ಒಂದು ಬೋಧನೆಗಳನ್ನ ಹೇಳ್ಕೊಡ್ತಾರೆ. ಹೀಗೆ ಇವನ್ನೆಲ್ಲವನ್ನ ಗಮನಿಸಿರ್ತಕ್ಕಂಥ ಜನತೆ ಬಹುಬೇಗನೆ ಯೇಸು ಕ್ರಿಸ್ತರಿಂದ ಏನಾಕರಪ್ಪ ಅಂದ್ರ ಬಹಳಷ್ಟು ಆಕರ್ಷಿತರಾಕರ. ಹೀಗೆ ಅವರಿಂದ ಆಕರ್ಷಿತರಾದಂಥ ಸಂದರ್ಭದಲ್ಲಿ ಅವರಿಗೆ 12 ಜನ ಶಿಷ್ಯರು ಕಂಡು ಬರ್ತಾರೆ. ಆ 12 ಜನ ಶಿಷ್ಯರನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಅಪೋಸಲ್ಸ್ ಅಂತ ಕರಿತೇವೆ. ಹೀಗೆ ಬಹುಬೇಗನೆ ಜನರಿಂದ ಆಕರ್ಷಿತರಾಗುವುದು ಅಷ್ಟೇ ಅಲ್ಲದೆ ಸುಮಾರು 12 ಜನ ಶಿಷ್ಯರನ್ನು ಪಡೆದುಕೊಂಡಂತ ಯೇಸು ಕ್ರಿಸ್ತರು
ತಾವಿರ್ತಕ್ಕಂತಹ ಜುಡಿಯಾ ಪ್ರಾಂತ್ಯ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಲಿಕ್ಕೆ ಆರಂಭಿಸ್ತಾರೆ. ಆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಬಡವರಾಗಿರ್ಬೋದು, ರೋಗಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವರೆಲ್ಲರೊಂದಿಗೆ ಮುಕ್ತವಾಗಿ ಸೇರುವ ಮುಖೇನ ಅವರೆಲ್ಲರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ಬೋಧನೆಗಳನ್ನ ತಿಳಿಸಿ ಹೇಳ್ತಾರೆ. ಬೋಧನೆಗಳನ್ನ ತಿಳಿಸಿ ಹೇಳೋದು ಅಷ್ಟೇ ಅಲ್ಲದೆ ಆ ಸಮಯಕ್ಕೆ ಯಹೂದಿಗಳಲ್ಲಿ ಮನೆ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನ ವಿರೋಧಿಸ್ತಾರೆ. ಉದಾಹರಣೆಗೆ ಯಹೂದಿಗಳ ಏಕಮಾತ್ರ ದೇವರಾದಂಥ ಜಹುವನ್ನ ಖಂಡಿಸ್ತಾರು. ಅಷ್ಟೇ ಅಲ್ಲದೆ ಯಹೂದಿಗಳ ಧಾರ್ಮಿಕ ಗುರುವಿನ ಒಂದು ವಿಲಾಸಿ ಜೀವನವನ್ನು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಯಾವಾಗ ತಮ್ಮ ಒಂದು ಬೋಧನೆಗಳ ಸಂದರ್ಭದಲ್ಲಿ ಯಹೂದಿಗಳ ಅಂಧ ಆಚರಣೆಯನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾರೋ, ಈ ಒಂದು ವಿಷಯ ಯಹೂದಿಗಳಿಗೆ ತಿಳಿದ ನಂತರ ಯಹೂದಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಯೇಸು ಕ್ರಿಸ್ತರನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಯೇಸು ಕ್ರಿಸ್ತರನ್ನ ವಿರೋಧಿಸಲಿಕ್ಕೆ ಆರಂಭಿಸುವುದು ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತರಿಂದ ಸಾರ್ವಜನಿಕ ಶಾಂತಿ ಭಂಗವಾಗುವುದೆಂದು ತಿಳಿದುಕೊಳ್ತಾರೆ. ಹೀಗೆ ಇಷ್ಟೆಲ್ಲಾ ಒಂದು ಸಂಗತಿಗಳು ನಡೆಯುವಾಗಲೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮನ್ನ ತಾವು ನಾನೊಬ್ಬ ದೇವರ ಮಗ ಎಂದು ಸಾರಿಕೊಳ್ತಾರೆ. ಹೀಗೆ ಯಾವಾಗ ತಮ್ಮನ್ನ ತಾವು ಸನ್ ಆಫ್ ಗಾಡ್, ನಾನೊಬ್ಬ ದೇವರ ಮಗ ಅಂತ ತಮ್ಮನ್ನ ಸ್ವತಃ ತಾವೇ ಸಾರಿಕೊಳ್ತಾರೋ, ಇದು ಯಹೂದಿಗಳನ್ನ ಮತ್ತಷ್ಟು ಕೋಪಗೊಳ್ಳುವಂತೆ ಮಾಡುತ್ತೆ. ಹೀಗಾಗಿ ಈ ಎಲ್ಲ ವಿಷಯವನ್ನ ತಿಳಿದುಕೊಂಡಂತ ಯಹೂದಿಗಳು ಯೇಸು ಕ್ರಿಸ್ತರಿಂದ ನಮ್ಮ ಧರ್ಮಕ್ಕೆ ತೊಂದರೆ ಉಂಟಾಗುತ್ತಿದೆ, ಹೀಗಾಗಿ ಇವರನ್ನ ಹೇಗೆ ಬಿಟ್ರ ಅಂದ್ರ ಯೇಸು ಕ್ರಿಸ್ತರ ಜನಪ್ರಿಯತೆಯನ್ನ ವಿರೋಧಿಸಿದ ಈ ಯಹೂದಿಗಳು ಏನ್ ಮಾಡ್ತಾರಪ್ಪ ಅಂದ್ರ ರೋಮನ್ ಸಾಮ್ರಾಟನಾದಂತಹ ಹೆರಾಡ್, ಅಥವಾ ಇವನ್ ಇನ್ನೊಂದು ಹೆಸರೇನಪ್ಪಾ ಅಂತಂದ್ರೆ ಪಾಂಟಿಯಸ್ ಪಿಲೇಟ್. ಯಾರ್ರಿ? ಪಾಂಟಿಯಸ್ ಪಿಲೇಟ್. ಈತ ರೋಮನ್ ಸಾಮ್ರಾಟ ಹೆರಾಡ್ ಅಥವಾ ಪಾಂಟಿಯಸ್ ಪಿಲೇಟನ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಯಹೂದಿಗಳು ತಮ್ಮ ಒಂದು ದೂರನ್ನ ಇಡ್ತಾರೆ. ದಿನದಿಂದ ದಿನಕ್ಕೆ ಬೆಳೆತಕ್ಕಂತ ಯೇಸು ಕ್ರಿಸ್ತರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳದೇ ಇರತಕ್ಕಂತ ಯಹೂದಿಗಳು ಯೇಸು ಕ್ರಿಸ್ತನಿಂದಾಗಿ ನಮ್ಮ ಧರ್ಮಕ್ಕೆ ತೊಂದರೆ ಉಂಟಾಗುತ್ತಿದೆ, ಅವನನ್ನ ಹೀಗೆ ಬಿಟ್ಟಿದ್ದೆ ಆದ್ರೆ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾಗುವುದು ಅಂತಕ್ಕಂಥ ಒಂದು ದೂರನ್ನ ಯಾರ ಮುಂದೆ ನೀಡ್ತಾರಪ್ಪ ಅಂದ್ರೆ ಹೆರಾಡನ ಮುಂದೆ ನೀಡ್ತಾರೋ. ಹೀಗಾಗಿ ಇದನ್ನೆಲ್ಲವನ್ನ ಗಮನಿಸಿರ್ತಕ್ಕಂಥ ರೋಮನ್ ಸಾಮ್ರಾಟ ಹೆರಾಡ್ ಏನ್ ಮಾಡ್ತಾನಪ್ಪ ಅಂದ್ರ ಯೇಸು ಕ್ರಿಸ್ತರನ್ನ ಕರೆಸಿಕೊಂಡು ಅವರಿಗೆ ಯಾವುದೇ ವಿಚಾರಣೆಯನ್ನ ಮಾಡದೆ ಅವನನ್ನ ಧರ್ಮ ನಿಂದಕ ಹಾಗೂ ದೇಶದ್ರೋಹಿ ಎಂದು ಆರೋಪಿಸಿ ಯೇಸು ಕ್ರಿಸ್ತರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಮರಣದಂಡನೆಯನ್ನ ಘೋಷಣೆ ಮಾಡ್ತಾನೆ. ಯಾರ್ರೀ? ಹೆರಾಡ್. ಹೀಗೆ ಮರಣದಂಡನೆ ಘೋಷಣೆಯಾದ ನಂತರ ಯೇಸು ಕ್ರಿಸ್ತರು ಏನಾಕಾರಪ್ಪ ಅಂತಂದ್ರ ಶಿಲುಬೆಗೆ ಇರ್ತಾರ. ಅದು ಹೇಗೆ ಎಂಬುದನ್ನ ಏನ್ ಮಾಡೋಣ ಅಂದ್ರೆ ಮುಂದೆ ನೋಡೋಣ. ಯಹೂದಿಗಳ ಮಾತು ಕೇಳಿಕೊಂಡು ರೋಮನ್ ಸಾಮ್ರಾಟನಾದಂಥ ಹೆರಾಡ್ ಅಥವಾ ಪಾಂಟಿಯಸ್ ಪಿಲೇಟ್ ಈತ ಯೇಸು ಕ್ರಿಸ್ತರಿಗೆ ಮರಣದಂಡನೆಯನ್ನು ಘೋಷಣೆ ಮಾಡ್ತಾನೋ. ಹೀಗೆ ಆ ದಂಡನೆ ಘೋಷಣೆಯಾದ ಬಳಿಕ ಒಂದು ದಿನ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂತಂದ್ರ ಜೆರೂಸಲೇಮ್ಗೆ ಭೇಟಿ ಕೊಡ್ತಾರ. ಎಲ್ರಿ? ಜೆರೂಸಲೇಮ್. ಯೇಸು ಕ್ರಿಸ್ತರು ಜೆರೂಸಲೇಮ್ಗೆ ಭೇಟಿ ಕೊಡುವಾಗ ಅಲ್ಲಿ ಆಕಸ್ಮಿಕವಾಗಿ ಒಂದು ಘಟನೆ ನಡೆಯುತ್ತೆ. ಏನಪ್ಪಾ ಅಂದ್ರೆ ಜೆರೂಸಲೇಮ್ಗೆ ಯೇಸು ಕ್ರಿಸ್ತರು ಭೇಟಿ ನೀಡುವ ಸಂದರ್ಭದಲ್ಲಿಯೇ ಯಹೂದಿಗಳು ಕೂಡ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಅದೇ ಸಮಯಕ್ಕೆ ಜೆರೂಸಲೇಮ್ಗೆ ಭೇಟಿ ಕೊಡ್ತಿರ್ತಾರೆ. ಹೀಗಾಗಿ ಕಾಕತಾಳೀಯವಾಗಿ ಯಹೂದಿಗಳಿಗೆ ಒಂದ್ ರೀತಿಯಾದಂತಹ ಒಂದು ಅನುಕೂಲ ಉಂಟಾಕತಿ ಯೇಸು ಕ್ರಿಸ್ತರನ್ನ ಹಿಡಿದು ಹಾಕಲಿಕ್ಕೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತರು ಜೆರೂಸಲೇಮ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿಯೇ ಯಹೂದಿಗಳು ಕೂಡ ಆ ಒಂದು ಜೆರೂಸಲೇಮ್ಗೆ ಭೇಟಿ ಕೊಟ್ಟಿರ್ತಾರೋ. ಹೀಗೆ ಜೆರೂಸಲೇಮ್ಗೆ ಭೇಟಿ ಕೊಟ್ಟಾಗ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ 12 ಜನ ಶಿಷ್ಯರನ್ನ ಕರೆದುಕೊಂಡು ಜೆರೂಸಲೇಮ್ನಲ್ಲಿ ಕಂಡು ಬರ್ತಕ್ಕಂಥ ಗೆತ್ಸೆಮನ್ ಎಂಬ ದೇವಾಲಯ, ಯಾವ್ದ್ರಿ? ಗೆತ್ಸೆಮನ್. ಈ ಗೆತ್ಸೆಮನ್ ದೇವಾಲಯದ ಬದಿಯಲ್ಲಿ ತಮ್ಮ 12 ಜನ ಶಿಷ್ಯರೊಂದಿಗೆ ಕುಳಿತುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಕೊನೆಯ ಭೋಜನವನ್ನ ಸ್ವೀಕಾರ ಮಾಡ್ತಾರೆ. ಹೀಗೆ ಆ ತಮ್ಮ ಶಿಷ್ಯರೊಂದಿಗೆ ಸೇರಿಕೊಂಡು ಕೊನೆಯ ಭೋಜನವನ್ನ ಸ್ವೀಕರಿಸಿದ ನಂತರ ಈ ಗೆತ್ಸೆಮನ್ ದೇವಾಲಯದ ಬಳಿ ಇರತಕ್ಕಂಥ ಒಂದು ಉದ್ಯಾನದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ತಮ್ಮ ಒಂದು ಪ್ರಾರ್ಥನೆಯನ್ನು ಕೈಗೊಳ್ತಾರೆ. ಹೀಗಾಗಿ ಯೇಸು ಕ್ರಿಸ್ತರು ತಮ್ಮ ಒಂದು ಭೋಜನವನ್ನು ಸ್ವೀಕರಿಸಿದ ನಂತರ ಆ ಗೆತ್ಸೆಮನ್ ದೇವಾಲಯದ ಉದ್ಯಾನವನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುವಾಗ ಅದನ್ನ ಗಮನಿಸಿರ್ತಕ್ಕಂಥ ಈ ಗೆತ್ಸೆಮನ್ ದೇವಾಲಯದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಥವಾ ಕಾವಲುಗಾರ ಯಾವುದೇ ಸುಳಿವು ನೀಡದೆ ಒಮ್ಮೆಲೆ
ಆ ಒಂದು ಯೇಸು ಕ್ರಿಸ್ತರನ್ನ ಬಂಧಿಸ್ತಾರೆ. ಹೀಗೆ ಯೇಸು ಕ್ರಿಸ್ತರನ್ನ ಬಂಧಿಸಿದ ನಂತರ ಅಂದ್ರ ಇದು ಇವಾಗ ನಡ್ತಿರ್ತೈತ್ರಿ ಸಾಮಾನ್ಯ ಶಕ ವರ್ಷ 30ರಲ್ಲಿ, ಅಂದ್ರ ಯೇಸು ಕ್ರಿಸ್ತರ 34ನೇ ವಯಸ್ಸಿನಲ್ಲಿ. ಹೀಗಾಗಿ ಸಾಮಾನ್ಯ ಶಕ ವರ್ಷ 30ರಲ್ಲಿ ಜೆರೂಸಲೇಮ್ಗೆ ಭೇಟಿ ಕೊಟ್ಟಾಗ ಗೆತ್ಸೆಮನ್ ದೇವಾಲಯದಲ್ಲಿ ಬಂಧನಕ್ಕೊಳಗಾದಂತಹ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಜೆರೂಸಲೇಮ್ನ ಹೊರಭಾಗದಲ್ಲಿ ಕಂಡು ಬರ್ತಕ್ಕಂತಹ ಗೋಲ್ಗೋತಾ ಅಂತಕ್ಕಂಥ ಒಂದು ಗುಡ್ಡ, ಯಾವ ಗುಡ್ಡ ರೀ? ಈ ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಕರೆದುಕೊಂಡು ಬರ್ತಾರೆ. ಇಲ್ರಿ, ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಕರೆದುಕೊಂಡು ಬಂದು ಆ ಮೌಂಟ್ ಕ್ಯಾಲ್ವರಿಯಲ್ಲಿ ಸಾಮಾನ್ಯ ಶಕ ವರ್ಷ 30 ಏಪ್ರಿಲ್ 3ರಂದು ಗೋಲ್ಗೋತಾ ಗುಡ್ಡದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಇಬ್ಬರು ಕಳ್ಳರ ಸಹಿತ, ಎಷ್ಟು ಜನ ರೀ? ಇಬ್ಬರು ಕಳ್ಳರ ಸಹಿತ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರ ಕೈ ಕಾಲುಗಳಿಗೆ ಮೊಳೆಯನ್ನ ಹೊಡೆಯೋದ್ರ ಮುಖೇನ ಅವರನ್ನ ಶಿಲುಬೆಗೇರಿಸ್ತಾರೆ. ಹೀಗಾಗಿ ಈ ಘಟನೆಯನ್ನ ಯೇಸುವಿನ ಶಿಲುಬೆಗೇರಿಸುವಿಕೆ ಅಂತ ಕರೀತಾರೆ. ಹೀಗಾಗಿ ಯೇಸುವಿನ ಶಿಲುಬೆಗೇರಿದ ಯಾವಾಗ್ರಿ? ಸಾಮಾನ್ಯ ಶಕ ವರ್ಷ 30 ಏಪ್ರಿಲ್ 3ರಂದು. ಆ ದಿನ ಯಾವ್ದಾಗಿರ್ತದಪ್ಪ ಅಂತಂದ್ರ ಶುಕ್ರವಾರ ಆಗಿರುತ್ತೆ. ಹೀಗಾಗಿ ಇದನ್ನ ಮುಂದೆ ಹೇಳ್ತಾನೆ. ಆ ಶುಕ್ರವಾರದಂದು ಆ ಗೋಲ್ಗೋತಾ ಗುಡ್ಡದ ಬದಿಯಲ್ಲಿ ಕಂಡು ಬರ್ತಕ್ಕಂಥ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಇಬ್ಬರ ಕಳ್ಳರ ಸಹಿತ ಯೇಸು ಕ್ರಿಸ್ತರನ್ನ ಅವರ ಕೈಕಾಲುಗಳಿಗೆ ಮಳೆಯನ್ನ ಹೊಡೆದ್ರ ಮುಖೇನ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಲುಬೆಗೇರಿಸ್ತಾರೋ. ಆ ಸಂದರ್ಭದಲ್ಲಿ ಒಂದು ಎಷ್ಟೊಂದು ಸಹನಾಶೀಲ ವ್ಯಕ್ತಿಯಾಗಿ ಇವ್ರು ಕಂಡು ಬರ್ತಾರಪ್ಪ ಅಂತಂದ್ರ ತಮ್ಮ ಮೇಲೆ ಅಷ್ಟೊಂದು ಶೋಷಣೆ ನಡೆಯುತ್ತಿದ್ದರೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂದ್ರ ದೇವರಲ್ಲಿ ಪ್ರಾರ್ಥನೆ ಏನ್ ಮಾಡ್ತಾರೆ, ಏನಂತ ಮಾಡ್ತಾರಪ್ಪ ಅಂದ್ರ ಓ ತಂದೆಯೇ ಅಥವಾ ಓ ದೇವರೇ ಇವರನ್ನ ಕ್ಷಮಿಸು, ತಾವು ಮಾಡುವ ತಪ್ಪಿನ ಅರಿವು ಇವರಿಗಿಲ್ಲ ಅಂತೇಳಿ ತಮ್ಮ ಮೇಲೆ ಶೋಷಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ದೇವರಲ್ಲಿ ಈ ಯೇಸು ಕ್ರಿಸ್ತರು ಏನ್ ಮಾಡ್ತಾರಪ್ಪ ಅಂದ್ರ ಮೊರೆಯನ್ನೇ ಇಡ್ತಾರೆ. ಹೀಗೆ ಇದಾದ ಬಳಿಕ ಏಪ್ರಿಲ್ 3 ಶುಕ್ರವಾರದಂದು ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ನಂತರ ಆ ಯೇಸು ಕ್ರಿಸ್ತರ ಶವವನ್ನು ತಂದು ಅವರ ಶಿಷ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರ ಸಮಾಧಿ ಮಾಡ್ತಾರೋ. ಹೀಗೆ ಆ ಸಮಾಧಿ ಮಾಡಿ ಆ ಸಮಾಧಿ ಮುಂದೆ ಎಲ್ಲ ಶಿಷ್ಯರು ದುಃಖಿಸುತ್ತಿರುವಾಗ, ಅಂದ್ರ ಶುಕ್ರವಾರದಂದು ಏಪ್ರಿಲ್ 3 ಶುಕ್ರವಾರದಂದು ಸಮಾಧಿಯನ್ನು ಮಾಡ್ತಾರೋ. ಸಮಾಧಿಯನ್ನ ಮಾಡಿ ಅಲ್ಲೇ ಕುಳಿತುಕೊಂಡು ದುಃಖಿಸುತ್ತಿರುವಾಗ ತಾವು ಸಮಾಧಿಯಾದ 3 ದಿನಗಳ ಬಳಿಕ, ಅಂದ್ರ ಶುಕ್ರವಾರದಂದು ಸಮಾಧಿಯಾದಂತಹ ಇದೇ ಯೇಸು ಕ್ರಿಸ್ತರು ಶುಕ್ರವಾರ, ಶನಿವಾರ, ರವಿವಾರದಂದು ಏನಾಕರಪ್ಪ ಅಂದ್ರ ಮತ್ತೊಮ್ಮೆ ಜನ್ಮವನ್ನ ಪಡೆದುಕೊಂಡು ತಮ್ಮ ಒಂದು ಶಿಷ್ಯರಿಗೆ ತಮ್ಮ ಒಂದು ದರ್ಶನವನ್ನು ನೀಡ್ತಾರೆ. ಹೀಗಾಗಿ ತಾವು ಮತ್ತೆ ಜೀವಂತವಾಗಿ ಕಾಣಿಸಿಕೊಂಡಂತ ಘಟನೆಯನ್ನ ಕ್ರೈಸ್ತ ಧರ್ಮದಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಯೇಸುವಿನ ಪುನರುತ್ಥಾನ ಅಂತ ಕರೀತಾರೆ. ಏನಂತ ಕರೀತಾರೆ? ಯೇಸುವಿನ ಪುನರುತ್ಥಾನ. ಅಂದ್ರ ತಾವು ಸಮಾಧಿಯಾದ 3 ದಿನಗಳ ಬಳಿಕ, ಅಂದ್ರ ಏಪ್ರಿಲ್ 3ರಂದು ಶುಕ್ರವಾರದ ದಿನ ಸಮಾಧಿ ಆಗಿರ್ತಾರೋ. ಶುಕ್ರವಾರ, ಶನಿವಾರ, ರವಿವಾರ, ಹೀಗೆ ರವಿವಾರದಂದು ಮತ್ತೆ ಜೀವಂತವಾಗಿ ಕಾಣಿಸಿಕೊಂಡ ಘಟನೆಯನ್ನ ಏನಂತ ಕರೀತಾರಪ್ಪ ಅಂದ್ರ ಯೇಸುವಿನ ಪುನರುತ್ಥಾನ ಅಂತ ಕರೀತಾರೋ. ಅಷ್ಟೇ ಅಲ್ಲದೆ ಆ ಪುನರುತ್ಥಾನದ ದಿನವಾದಂತ ರವಿವಾರವನ್ನ ಈಸ್ಟರ್ ಸಂಡೇ ಎಂಬ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಏನಾಗಿರಿ? ಈಸ್ಟರ್ ಸಂಡೇ ಎಂಬ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಹೀಗೆ ಭಾನುವಾರದಂದು ಅಥವಾ ರವಿವಾರದಂದು ಮತ್ತೆ ಜೀವಂತವಾಗಿ ಬಂದಂತ ಯೇಸು ಕ್ರಿಸ್ತರು ಸುಮಾರು 40 ದಿನಗಳ ಕಾಲ ತಮ್ಮ ಶಿಷ್ಯರೊಂದಿಗೆ ಬದುಕಿ ಮರಣವನ್ನಪ್ತಾರಂತೆ ನಮಗೆ ಈ ಒಂದು ಬೈಬಲ್ನ ಒಂದು ಬೋಧನೆಗಳಿಂದ ತಿಳಿದು ಬರ್ತದೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರ ಆರಂಭಿಕ ಜೀವನ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಯೇಸುವಿನ ಶಿಲುಬೆಗೇರಿಸುವಿಕೆ, ಆ ಶಿಲುಬೆಗೇರಿದ ನಂತರ ಯೇಸು ಕ್ರಿಸ್ತರ ಪುನರುತ್ಥಾನ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ಕಂಡು ಬರ್ತಕ್ಕಂಥ ಒಂದು ಮಾಹಿತಿ. ಇನ್ನು ಮುಂದಿನದಾಗಿ ಯೇಸು ಕ್ರಿಸ್ತರ ಬೋಧನೆಗಳು. ಯೇಸು ಕ್ರಿಸ್ತರ ಬೋಧನೆಗಳಂತ ಬಂದಾಗ ಇವು ನಮ್ಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬೈಬಲ್ನ 2ನೇ ಭಾಗದಲ್ಲಿ ಕಂಡು ಬರ್ತಾವ. ಬೈಬಲ್ ಒಟ್ಟು 2 ಭಾಗಗಳಲ್ಲಿ ಕಂಡು ಬರುತ್ತೆ. ಮೊದಲ ಭಾಗವನ್ನ ಹಳೆಯ ಒಡಂಬಡಿಕೆ ಅಂತ ಕರೀತಾರು, 2ನೇ ಭಾಗವನ್ನ ಹೊಸ ಒಡಂಬಡಿಕೆ ಅಂತ ಕರೀತಾರೆ.
ಹೀಗೆ ಹಳೆಯ ಒಡಂಬಡಿಕೆ ಜುಡಾಯಿಸಂ ಧರ್ಮ ಅಥವಾ ಯಹೂದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೋಧನೆಗಳು ಕಂಡು ಬರ್ತಾವು. ಈ ಹೊಸ ಒಡಂಬಡಿಕೆ ಅಂತ ಬಂದಾಗ ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಏನ್ ಕಂಡು ಬರ್ತಾವಪ್ಪ ಅಂದ್ರೆ ಯೇಸು ಕ್ರಿಸ್ತರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಬೋಧನೆಗಳು. ಹಾಗಾದ್ರೆ ಯೇಸು ಕ್ರಿಸ್ತರ ಬೋಧನೆಗಳನ್ನ ತಿಳಿದುಕೊಳ್ಳಲಿಕ್ಕೆ ಮುಖ್ಯ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಯೇಸುವಿನ 12 ಶಿಷ್ಯರ ಪೈಕಿ 4 ಜನ ಶಿಷ್ಯರು ಸಂಗ್ರಹಿಸಿರ್ತಕ್ಕಂಥ ವಾಣಿಗಳು ನಮಗೆ ಎಲ್ಲಿ ಕಂಡು ಬರ್ತಾವ್ರಿ ಹೊಸ ಒಡಂಬಡಿಕೆಯಲ್ಲಿ. ಹಾಗಾದ್ರೆ ಆ 4 ಜನ ಶಿಷ್ಯರು ಯಾರಪ್ಪ ಅಂದ್ರೆ ಸಂತ ಮಾರ್ಕ್, ಸಂತ ಲ್ಯೂಕ್, ಸಂತ ಮ್ಯಾಥ್ಯೂ, ಸಂತ ಜಾನ್. ಹೀಗೆ ಈ 4 ಜನ ಶಿಷ್ಯರು ಸಂಗ್ರಹಿಸಿದ ದೇವವಾಣಿಗಳ ಆಧಾರದ ಮೇಲೆ ನಾವು ಏನನ್ನ ತಿಳ್ಕೊತೀವಿ, ಯೇಸು ಕ್ರಿಸ್ತರ ಒಂದು ಬೋಧನೆಗಳನ್ನ ತಿಳ್ಕೊತೀವಿ. ಹಾಗಾದ್ರೆ ಯೇಸು ಕ್ರಿಸ್ತರ ಬೋಧನೆಗಳಲ್ಲಿ ಮೊದಲ ಒಂದು ಬೋಧನೆ ಯಾವಪ್ಪ ಅಂದ್ರೆ ಏಕ ದೇವರ ಅಸ್ತಿತ್ವ. ಯೇಸು ಕ್ರಿಸ್ತರ ಪ್ರಕಾರ ದೇವರು ಒಬ್ಬನೇ, ಆತ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಹೀಗಾಗಿ ಆ ಏಕ ದೇವರ ಮೇಲೆ ನಾವೆಲ್ಲರೂ ನಂಬಿಕೆ ಇಡಬೇಕು. ಹೀಗಾಗಿ ನಾವೆಲ್ಲರೂ ಆತನ ಮಕ್ಕಳು ಅಂತ ಹೇಳ್ತಾರೆ. ಇದು ಯೇಸು ಕ್ರಿಸ್ತರ ಮೊದಲ ಬೋಧನೆ. ಇನ್ನು ಎರಡನೇದಪ್ಪ ಅಂದ್ರ ದೇವರ ಪಿತೃತ್ವ, ಮಾನವರ ಭ್ರಾತೃತ್ವ. ಅಂದ್ರ ದೇವರ ಮತ್ತು ನಮ್ಮ ಮಧ್ಯೆನ ಸಂಬಂಧ ತಂದೆ ಮಕ್ಕಳ ಸಂಬಂಧ ತಿರಬೇಕು. ಹೀಗಾಗಿ ದೇವರು ನಮಗೆ ತಂದೆಯ ಸ್ವರೂಪ, ಮಾನವರಾದವರು ನಾವೆಲ್ಲರೂ ಸಹೋದರರಂತೆ ಬಾಳಬೇಕಂತ ಹೇಳ್ತಾರೆ. ಹೀಗಾಗಿ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಎರಡನೇ ಬೋಧನೆ ಯಾವಪ್ಪ ಅಂದ್ರ ದೇವರ ಪಿತೃತ್ವ, ಮಾನವರ ಭಾತೃತ್ವ. ದೇವರು ಮತ್ತು ನಮ್ಮ ಮಧ್ಯೆ ತಂದೆ ಮಕ್ಕಳ ಸಂಬಂಧ ತಿರಬೇಕು. ದೇವರು ನಾವು ತಂದೆಯ ರೂಪದಲ್ಲಿ ಕಾಣಬೇಕು. ಮಾನವರೆಲ್ಲರೂ ನಾವು ಸಹೋದರರಂತೆ ಬಾಳಬೇಕಂತ ಹೇಳ್ತಾರೆ. ಇದು ಅವರ ಎರಡನೇ ತತ್ವ ಅಥವಾ ಎರಡನೇ ಬೋಧನೆ. ಮೂರನೇದು ಯಾವಪ್ಪ ಅಂದ್ರೆ ಕ್ಷಮಾ ಗುಣದಲ್ಲಿ ನಂಬಿಕೆ. ಕ್ರೈಸ್ತ ಧರ್ಮವನ್ನ ಅನುಸರಿಸುವ ವ್ಯಕ್ತಿ ಕ್ಷಮಾ ಗುಣದಲ್ಲಿ ನಂಬಿಕೆಯನ್ನು ಹೊಂದಬೇಕಾಗ್ತಾ ಇರ್ತಾರೆ. ಅಂದ್ರೆ ಇದರ ಅರ್ಥ ಏನ್ರಿ, ನಮ್ಮನ್ನ ದ್ವೇಷಿಸುವವರಾಗಿರ್ಬಹುದು, ನಮ್ಮನ್ನ ಹಿಂಸಿಸುವವರಾಗಿರ್ಬಹುದು, ನಮ್ಮ ಬಗ್ಗೆ ಕೆಟ್ಟದನ್ನ ಮಾಡುವವರಾಗಿರ್ಬೋದು, ಅವರೆಲ್ಲರನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಷಮಿಸ್ಬೇಕಂತ ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಏನಪ್ಪಾ ಅಂದ್ರೆ ತಾವು ಶಿಲುಬೆಗೆ ಏರುವ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರ್ರಿ, ತಮ್ಮನ್ನ ಶಿಲುಬೆಗೆ ಏರಿಸುವವರ ಪರವಾಗಿ ದೇವರಲ್ಲಿ ಮೊರೆ ಇಡ್ತಾರೆ. ಹೀಗಾಗಿ ಈ ಹಿನ್ನೆಲೆ ಪ್ರತಿಯೊಬ್ಬ ವ್ಯಕ್ತಿ ಕ್ಷಮಾಗುಣವನ್ನ ಹೊಂದಬೇಕು, ತಪ್ಪು ಮಾಡಿದವರನ್ನ ಕ್ಷಮಿಸ್ಬೇಕಂತ ಹೇಳ್ತಾರೆ. ಇದು ಅವರ ಮೂರನೇ ಬೋಧನೆ. ನಾಲ್ಕನೇದು ಯಾವಪ್ಪ ಅಂದ್ರ ಸರಳ ಜೀವನದ ಅನುಸರಣೆ. ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ನಾಲ್ಕನೇ ಬೋಧನೆ ಯಾವ್ದ್ರಿ, ಸರಳ ಜೀವನದ ಅನುಸರಣೆ. ಇದರ ಅರ್ಥ ಏನ್ರಿ, ನಾವು ಪ್ರಾಪಂಚಿಕ ಸುಖ ಭೋಗಗಳನ್ನೆಲ್ಲ ತ್ಯಜಿಸುವ ಮುಖೇನ ಅತ್ಯಂತ ಸರಳವಾಗಿ ಜೀವನವನ್ನು ನಡೆಸಬೇಕು. ಅತ್ಯಂತ ಸರಳವಾಗಿ ಜೀವನವನ್ನು ನಡೆಸಿದ್ದೇ ಆದ್ರೆ ನಾವು ಸ್ವರ್ಗ ರಾಜ್ಯವನ್ನ ಸೇರುವೆವು ಅಂತ ಹೇಳ್ತಾರೆ. ಹೀಗಾಗಿ ನಾವು ಸ್ವರ್ಗ ರಾಜ್ಯವನ್ನ ಸೇರ್ಬೇಕಾದ್ರೆ ನಮ್ಮ ಜೀವನ ಏನಾಗಿರ್ಬೇಕ್ರಿ, ಅತ್ಯಂತ ಸರಳ ಮತ್ತು ಸಾಮಾನ್ಯ ರೀತಿಯಲ್ಲಿ ಇರ್ಬೇಕಂತ ಹೇಳ್ತಾರೆ. ಇದು ಅವರ ನಾಲ್ಕನೇ ಬೋಧನೆ. ಇನ್ನು ಐದನೇ ಒಂದು ಬೋಧನೆ ಯಾವತ್ತಪ್ಪ ಅಂತಂದ್ರ ಬೋರ್ಡ್ ಇದಿಲ್ರಿ, ಹಂಗ ಜಸ್ಟ್ ಹೇಳ್ಕೋತಕೊಂಡು ಕೇಳ್ರಿ. ಐದನೇ ಬೋಧನೆ ಯಾವತ್ತಪ್ಪ ಅಂತಂದ್ರ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಐದನೇ ಬೋಧನೆ ಜನಸೇವೆಯೇ ಜನಾರ್ದನ ಸೇವೆ. ಅಂದ್ರೆ ನಾವು ಇಲ್ಲಿ ಜನರ ಸೇವೆ ಮಾಡಿದ್ದೇ ಆದ್ರೆ, ಎಂತಹ ಜನರ ಸೇವೆ, ವೃದ್ಧರಾಗಿರ್ಬೋದು, ರೋಗಿಗಳಾಗಿರ್ಬೋದು, ಬಡವರಾಗಿರ್ಬೋದು, ಇವರಿಗೆ ಅನುಕಂಪ ಮತ್ತು ಪ್ರೀತಿಯನ್ನು ತೋರುವ ಮುಖೇನ ಇವರ ಸೇವೆಯನ್ನ ನಾವು ಮಾಡಿದ್ದೇ ಆದ್ರ ಆ ಸೇವೆ ಯಾರಿಗೆ ತಲುಪತ್ತಪ್ಪ ಅಂತಂದ್ರೆ ಭಗವಂತನಿಗೆ ತಲುಪ್ತತೆ ಅಂತ ಹೇಳ್ತಾರೆ. ಹೀಗಾಗಿ ಜನಸೇವೆ ಜನಾರ್ದನ ಸೇವೆ ಅಥವಾ ಭಗವಂತನ ಸೇವೆ ಅಂತ ಹೇಳ್ತಾರೆ. ಇದು ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಐದನೇ ಬೋಧನೆ. ಆರನೇ ಬೋಧನೆ ಯಾವತ್ತಪ್ಪ ಅಂತಂದ್ರೆ ಪರ್ವತ ಪ್ರವಚನದ ಉಪದೇಶ. ಆರನೇ ಬೋಧನೆ ಯಾವ್ದ್ರಿ, ಪರ್ವತ ಪ್ರವಚನದ ಉಪದೇಶ. ಅಲ್ಲಿ ಎರಡು ಮಾತುಗಳನ್ನ ಹೇಳ್ತಾರೆ. ಆ ಪರ್ವತ ಪ್ರವಚನದಲ್ಲಿ ಏನಂತ ಹೇಳ್ತಾರಪ್ಪ ಅಂತಂದ್ರ ದರಿದ್ರರೇ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರ್ರಿ, ದರಿದ್ರರೇ ಭಾಗ್ಯಶಾಲಿಗಳು. ಹೀಗಾಗಿ ಸ್ವರ್ಗ ರಾಜ್ಯ ಅಥವಾ ದೇವರ ರಾಜ್ಯ ಎಂಬುದು ಅದು ಯಾರ ಪರವಾಗಿರ್ತೈತಪ್ಪ ಅಂದ್ರೆ ದರಿದ್ರರ ಪರವಾಗಿರ್ತೈತಿ. ಹೀಗಾಗಿ ದರಿದ್ರ ಜೀವನ ಅದೊಂದು
ಕೆಟ್ಟ ಜೀವನ ಅಲ್ಲ, ದರಿದ್ರ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳೇ ಭಾಗ್ಯಶಾಲಿಗಳು. ಹೀಗಾಗಿ ದರಿದ್ರ ಜೀವನವನ್ನು ದರಿದ್ರ ಅಂದ್ರೆ ನಾವು ಹೆಂಗೆ ತಿಳ್ಕೊಬೇಕ್ರಿ, ಕಷ್ಟದ ಜೀವನ ಅಥವಾ ಶೋಷಣೆಯುತ ಜೀವನ, ಇಂತಹ ಜೀವನ ನಡೆಸಿರ್ತಕ್ಕಂಥ ವ್ಯಕ್ತಿಗಳೇ ಭಾಗ್ಯಶಾಲಿಗಳು. ಕಾರಣ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಶೋಷಣೆಯನ್ನು ಅನುಭವಿಸಿದ್ರು ಕೂಡ ಆ ದೇವರ ರಾಜ್ಯ ಯಾರ ಸ್ವತ್ತಾಗಿರತ್ರಿ, ಈ ಒಂದು ದರಿದ್ರರ ಸ್ವತ್ತು ಅಥವಾ ಬಡವರ ಸ್ವತ್ತಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅದನ್ರಿ, ಪರ್ವತ ಪ್ರವಚನದಲ್ಲಿ. ಮತ್ತೊಂದು ಮಾತನ್ನು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂದ್ರ ದುಃಖಿಗಳೇ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಅಂದ್ರ ಸುಖವನ್ನ ಕಾಣದೆ ಕೇವಲ ತಮ್ಮ ಜೀವನವನ್ನ ಕಣ್ಣೀರಿನಲ್ಲಿ ಕಳಿತಕ್ಕಂತಹ ಆ ದುಃಖಿಗಳೇ ಏನಪ್ಪಾ ಅಂದ್ರೆ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಹೀಗಾಗಿ ಆ ದುಃಖ ಪಡ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಸಂತೈಸ್ತಾರಪ್ಪ ಅಂದ್ರ ಮೇಲಿನ ದೇವರು ಸಂತೈಸ್ತಾರ ಅಂತ ಹೇಳ್ತಾರೆ. ಹೀಗೆ ಈ ಎರಡು ಮಾತುಗಳು ನಮ್ಗೆ ಎಲ್ಲಿ ಕಂಡು ಬರ್ತಾವ್ರಿ, ಪರ್ವತ ಪ್ರವಚನದಲ್ಲಿ. ಹೀಗೆ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ 6ನೇ ಒಂದು ಬೋಧನೆ ಯಾವಪ್ಪ ಅಂದ್ರ ಪರ್ವತ ಪ್ರವಚನದ ಉಪದೇಶ. ಅಲ್ಲಿ ಏನ್ ಹೇಳ್ತಾರ್ರಿ, ಅವರು ದರಿದ್ರರೇ ಭಾಗ್ಯಶಾಲಿಗಳು, ದುಃಖಿಗಳೇ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಇನ್ನು 7ನೇ ಒಂದು ಬೋಧನೆ ಯಾವಪ್ಪ ಅಂತಂದ್ರೆ ಸದ್ಗತಿ ಹೊಂದಲು ಸರಳ ಮಾರ್ಗಗಳ ಅನುಸರಣೆ. 7ನೇದು ಯಾವಪ್ಪ ಅಂದ್ರ ಸದ್ಗತಿ ಹೊಂದಲು ಸರಳ ಮಾರ್ಗಗಳ ಅನುಸರಣೆ. ಇಲ್ಲಿ ಸದ್ಗತಿ ಅಂದ್ರೆ ಏನ್ರಿ, ಮುಕ್ತಿಯನ್ನ ಹೊಂದಲಿಕ್ಕೆ ನಾವು ಸರಳ ಮಾರ್ಗವನ್ನು ಅನುಸರಿಸಬೇಕಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಹೆಂಗಿರಬೇಕಪ್ಪ ಅಂತಂದ್ರ ನಾವು ವ್ಯಭಿಚಾರವನ್ನ ಮಾಡಬಾರದು, ಕಳ್ಳತನವನ್ನ ಮಾಡಬಾರದು, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ಬೇಕಂತ ಹೇಳ್ತಾರೆ. ಹೀಗೆ ವ್ಯಭಿಚಾರವನ್ನ ಮಾಡದೆ, ಕಳ್ಳತನವನ್ನ ಮಾಡದೆ, ಗುರು ಹಿರಿಯರಿಗೆ ಗೌರವವನ್ನ ಕೊಟ್ಟಿದ್ದೇ ಆದ್ರ ನಮಗೆ ಸದ್ಗತಿ ದೊರಕುವುದಂತ ಹೇಳ್ತಾರೆ. ಇದು ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ 7ನೇ ಒಂದು ಬೋಧನೆ. ಇನ್ನು 8ನೇ ಒಂದು ಬೋಧನೆ ಯಾವಪ್ಪ ಅಂತಂದ್ರೆ ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ. ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ 8ನೇ ಬೋಧನೆ ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ. ಸ್ವರ್ಗ ರಾಜ್ಯ ಅಂತ ಬಂದಾಗ ಯೇಸು ಕ್ರಿಸ್ತರ ಪ್ರಕಾರ ಅಲ್ಲಿ ನಮಗ ಯಾವುದೇ ರೀತಿಯಾದಂತ ಒಂದು ತಾರತಮ್ಯ ಅಥವಾ ಭೇದ ಭಾವಗಳು ಕಂಡು ಬರೋದಿಲ್ಲ. ಉದಾಹರಣೆಗೆ ಮೇಲು ಕೀಳು, ಬಡವ ಶ್ರೀಮಂತ, ಉತ್ತಮ ಕನಿಷ್ಠ ಅಂತಕ್ಕಂಥ ಭೇದ ಭಾವಗಳಿರುವುದಿಲ್ಲ. ಹೀಗಾಗಿ ನಾವು ಎಲ್ಲರೂ ಒಂದೇ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಮಾನರೆಂದು ತಿಳಿದುಕೊಂಡು ಬದುಕಬೇಕಂತ ಹೇಳ್ತಾರೆ. ಹೀಗಾಗಿ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಸಮಾನರಾಗಿ ಬದುಕಿದ್ದೇ ಆದ್ರ ನಾವು ಸ್ವರ್ಗ ರಾಜ್ಯವನ್ನ ಸೇರುವೆ ಅಂತ ಹೇಳ್ತಾರೆ. ಇದು ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ 8ನೇ ಬೋಧನೆ. 9ನೇ ಬೋಧನೆ ಯಾವತ್ತಪ್ಪ ಅಂತಂದ್ರ ನೆರೆಹೊರೆಯವರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದುವುದು. ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಮತ್ತೊಂದು ಮುಖ್ಯ ಬೋಧನೆ ಯಾವತ್ತಪ್ಪ ಅಂದ್ರೆ ಕೇವಲ ನಮ್ಮ ಕುಟುಂಬದವರಷ್ಟೇ ಅಲ್ಲದೆ ನೆರೆಹೊರೆಯವರನ್ನೆಲ್ಲ ನಮ್ಮವರೆಂದು ತಿಳಿದುಕೊಂಡು ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಬೇಕಂತ ಹೇಳ್ತಾರೆ. ಅದೇ ಏನಪ್ಪಾ ಅಂತಂದ್ರೆ ಮಾನವರ ಭ್ರಾತೃತ್ವ. ಹೀಗಾಗಿ ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕಂತ ಹೇಳ್ತಾರೆ. ಇದು ಅವರ 9ನೇ ಬೋಧನೆ. ಇನ್ನು ಕೊನೆಯ ಒಂದು ಬೋಧನೆ ಯಾವತ್ತಪ್ಪ ಅಂತಂದ್ರ ನೈತಿಕ ಮಾರ್ಗದಲ್ಲಿ ನಡೆಯುವುದು. ಕೊನೆಯದು ಯಾವ್ದ್ರಿ, ನೈತಿಕ ಮಾರ್ಗದಲ್ಲಿ ನಡೆಯುವುದು ಅಥವಾ ನೈತಿಕ ಮಾರ್ಗಗಳನ್ನ ಅನುಸರಿಸುವುದು. ನೈತಿಕ ಮಾರ್ಗಗಳಿಂದ ಯಾವ್ದ್ರಿ, ಪ್ರಾಮಾಣಿಕವಾಗಿರುವುದು, ಕರ್ತವ್ಯದಲ್ಲಿ ನಿಷ್ಠೆಯನ್ನ ತೋರುವುದು, ಸತ್ಯವಂತನಾಗಿರುವುದು ಮತ್ತು ಪ್ರಾಣಿ ಪಕ್ಷಿಗಳಲ್ಲಿ ದಯೆಯನ್ನ ತೋರುವುದು. ಹೀಗೆ ಈ ರೀತಿಯ ಜೀವನವನ್ನ ನಾವು ನಡೆಸಿದ್ದೇ ಆದ್ರ ನಾವೇನ್ ಮಾಡಬಹುದ್ರಿ, ನೈತಿಕ ಸನ್ಮಾರ್ಗವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾರೆ. ಹೀಗೆ ಇವಿಷ್ಟು ಏನಪ್ಪಾ ಅಂತಂದ್ರ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಒಂದು ಪ್ರಮುಖ ಬೋಧನೆಗಳು. ನೆಕ್ಸ್ಟ್ ನಾವೇನ್ ಮಾಡೋಣಪ್ಪ ಅಂದ್ರೆ ಯೇಸು ಕ್ರಿಸ್ತರ ಬೋಧನೆಗಳ ನಂತರ ಕ್ರೈಸ್ತ ಧರ್ಮದ ಪ್ರಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತರ ಬೋಧನೆಗಳನ್ನ ನೋಡಿದ ನಂತರ ಈ ಕ್ರೈಸ್ತ ಧರ್ಮದ ಪ್ರಚಾರ ಅಂತ ಬಂದಾಗ ಪ್ರಪಂಚದಾದ್ಯಂತ ಈ ಕ್ರೈಸ್ತ ಧರ್ಮ ಜನಪ್ರಿಯಗೊಳ್ಳುವುದಷ್ಟೇ ಅಲ್ಲದೆ ಬಹುಬೇಗನೆ ವ್ಯಾಪಿಸಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯರು. ಕಾರಣ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಮರಣಾನಂತರ ಅವರ 12 ಜನ ಶಿಷ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಪಂಚದ ನಾನಾ ಭಾಗಗಳ ತುಂಬೆಲ್ಲ ಸಂಚರಿಸುವ ಮುಖೇನ ಯೇಸು ಕ್ರಿಸ್ತರ ಬೋಧನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ಜನರಿಗೆ ತಿಳಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತರ ಶಿಷ್ಯರ ಪ್ರಯತ್ನದಿಂದಾಗಿ ಈ ಕ್ರೈಸ್ತ ಧರ್ಮ ಏನಕ್ಕಪ್ಪ ಅಂದ್ರೆ ಬಹುಬೇಗನೆ ಎಲ್ಲೆಡೆಗೆ ಪ್ರಚಾರಗೊಳ್ಳುತ್ತೆ. ಆದರೂ ಕೂಡ ಆ ಶಿಷ್ಯರಷ್ಟೇ ಅಲ್ಲದೆ ಆ ಕ್ರೈಸ್ತ ಧರ್ಮ ಪ್ರಚಾರಗೊಳ್ಳಲಿಕ್ಕೆ ಇತರೆ ಅಂಶಗಳು ನಮಗೆ ಕಂಡು ಬರ್ತಾವ. ಇತರೆ ಅಂಶಗಳಲ್ಲಿ ಮೊದಲನೇದು ಯಾವಪ್ಪ ಅಂದ್ರೆ ಯೇಸು ಕ್ರಿಸ್ತರ ವ್ಯಕ್ತಿತ್ವ. ಈ ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಅಂಶ ಯಾವಪ್ಪ ಅಂದ್ರೆ ಯೇಸು ಕ್ರಿಸ್ತರ ವ್ಯಕ್ತಿತ್ವ. ಯೇಸು ಕ್ರಿಸ್ತರ ವ್ಯಕ್ತಿತ್ವ ಅಂತ ಬಂದಾಗ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಅತ್ಯಂತ ಸಾಮಾನ್ಯ ಮತ್ತು ಸರಳ ರೀತಿಯಲ್ಲಿ
ಕಾರಣ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರು ಜಾನ್ ಬ್ಯಾಪ್ಟಿಸ್ಟ್ನಿಂದ ದೀಕ್ಷೆಯನ್ನ ಪಡೆದುಕೊಂಡ ನಂತರ ಆಗಿರ್ಬೋದು, ಪಡೆದುಕೊಳ್ಳೋಕ್ಕಿಂತ ಮುಂಚೆ ಆಗಿರ್ಬೋದು, ಅವರು ಎಲ್ಲರೊಂದಿಗೆ ಸಮಾನವಾಗಿ ಮತ್ತು ಮುಕ್ತವಾಗಿ ಬೆರೆತಿದ್ರು. ಹೀಗಾಗಿ ಸಮಾನವಾಗಿ ಮತ್ತು ಮುಕ್ತವಾಗಿ ಬೆರೆತಕ್ಕಂಥ ಸಂದರ್ಭದಲ್ಲಿ ಬಡವರಾಗಿರ್ಬೋದು, ರೋಗಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಿದ್ರು. ಕಾಳಜಿನ ವಹಿಸುವುದು ಅಷ್ಟೇ ಅಲ್ಲದೆ ಆ ದೀನ ದಲಿತರ ಬಗ್ಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಹೆಚ್ಚಿನ ಒಂದು ಕಳಕಳಿ ಇತ್ತು. ಯಾರಿಗ್ರಿ? ಯೇಸು ಕ್ರಿಸ್ತರಿಗೆ. ಹೀಗೆ ಯೇಸು ಕ್ರಿಸ್ತರಲ್ಲಿರ್ತಕ್ಕಂಥ ಈ ಒಂದು ಕಾಳಜಿಯ ಗುಣ ಬಹುಬೇಗನೆ ಆ ಜುಡಿಯಾ ಪ್ರಾಂತ್ಯದ ಸುತ್ತಮುತ್ತಲಿನ ಜನರನ್ನೆಲ್ಲರನ್ನ ಏನಪ್ಪಾ ಅಂದ್ರೆ ಬಹುಬೇಗನೆ ಆಕರ್ಷಣೆ ಮಾಡಿತಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಗೊಳ್ಳಲಿಕ್ಕೆ ಮೊದಲನೇ ಒಂದು ಅಂಶ ಯಾವತ್ತಪ್ಪ ಅಂತಂದ್ರೆ ಯೇಸು ಕ್ರಿಸ್ತರು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ. ಅದು ಸಾಮಾನ್ಯ ವ್ಯಕ್ತಿತ್ವವಾಗಿತ್ತು, ಅತ್ಯಂತ ಸರಳ ವ್ಯಕ್ತಿತ್ವವಾಗಿತ್ತು, ಹಾಗೂ ಬಡವ, ಬಲ್ಲಿದ, ರೋಗಿ ಮತ್ತು ವೃದ್ಧರ ಬಗೆಗಿನ ಒಂದು ಕಾಳಜಿಯನ್ನ ಹೊಂದಿದ್ರು. ಯಾರ್ರೀ? ಯೇಸು ಕ್ರಿಸ್ತರು. ಇನ್ನು ಎರಡನೇದು ಯಾವತ್ತಪ್ಪ ಅಂತಂದ್ರೆ ಸರಳ ತತ್ವಗಳು. ಕ್ರೈಸ್ತ ಧರ್ಮ ಪ್ರಸಾರಗೊಳ್ಳಲಿಕ್ಕೆ ಎರಡನೇ ಒಂದು ಮುಖ್ಯ ಅಂಶ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ಸರಳ ತತ್ವಗಳು. ಯೇಸು ಕ್ರಿಸ್ತರು ಜನಸಾಮಾನ್ಯರು ಆಡ್ತಕ್ಕಂಥ ಭಾಷೆ ಯಾವ್ದ್ರಿ? ಅರಾಮಿಕ್ ಭಾಷೆಯಲ್ಲಿ ಬೋಧಿಸ್ತಾರೆ. ಯಾವ ಭಾಷೆ ಅಲ್ರಿ? ಆ ಅರಾಮಿಕ್ ಭಾಷೆಯಲ್ಲಿ ಬೋಧಿಸುವಾಗ ಅವರ ಒಂದು ತತ್ವಗಳಂತ ಬಂದಾಗ ಅವು ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತ ತತ್ವಗಳಾಗಿದ್ದು. ಉದಾಹರಣೆಗೆ ಕ್ಷಮಾಗುಣ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಇವುಗಳನ್ನ ಆಧಾರವಾಗಿಟ್ಟುಕೊಂಡು ಅವ್ರು ಏನ್ ಮಾಡಿರಪ್ಪ ಅಂದ್ರೆ ತಮ್ಮ ಒಂದು ತತ್ವಗಳನ್ನ ಬೋಧಿಸಿದ್ರು. ಹೀಗಾಗಿ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ತತ್ವಗಳು ಅತಿ ಸರಳವಾಗಿದ್ದರಿಂದಾಗಿ ಎಲ್ಲ ಜನರು ಬಹುಬೇಗನೆ ಏನ್ ಮಾಡಿರಪ್ಪ ಅಂತಂದ್ರ ಆ ತತ್ವಗಳನ್ನ ಒಪ್ಪಿಕೊಂಡ್ರು. ಹೀಗಾಗಿ ಕ್ರೈಸ್ತ ಧರ್ಮ ಪ್ರಚಾರಗೊಳ್ಳಲಿಕ್ಕೆ ಎರಡನೇ ಒಂದು ಮುಖ್ಯ ಅಂಶ ಯಾವಪ್ಪ ಅಂದ್ರೆ ಯೇಸು ಕ್ರಿಸ್ತರು ಬೋಧಿಸಿರ್ತಕ್ಕಂಥ ತತ್ವಗಳು. ಇನ್ನು ಮೂರನೇದು ಯಾವಪ್ಪ ಅಂದ್ರೆ ಯೇಸುವಿನ ಶಿಷ್ಯರ ಪಾತ್ರ. ಅಂದ್ರ ಯೇಸು ಕ್ರಿಸ್ತರ ಒಟ್ಟು ಶಿಷ್ಯರನ್ನ ತೆಗೆದುಕೊಂಡಾಗ ಎಷ್ಟು ಜನ ರೀ? 12 ಜನ. 12 ಜನ ಶಿಷ್ಯರ ನಾವು ಅಪೋಸಲ್ಸ್ ಅಂತ ಕರಿತೇವೆ. ಹೀಗಾಗಿ ಆ 12 ಜನ ಶಿಷ್ಯರ ಪಾತ್ರವು ಸಹ ಏನಾಕಪ್ಪ ಅಂದ್ರ ಅತ್ಯಂತ ಪ್ರಮುಖವಾಗಿ ಕಂಡು ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಶಿಷ್ಯರ ಪೈಕಿ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಸಂತ ಪೀಟರ್. ಈತ ಯೇಸು ಕ್ರಿಸ್ತರ ಮರಣಾನಂತರ ಕ್ರೈಸ್ತ ಧರ್ಮದ ಮೊದಲ ಪೋಪನಾಗಿ ಹೊರಹೊಮ್ಮತಾನೆ. ಯಾರ್ರೀ? ಸಂತ ಪೀಟರ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ರೋಮಿಗೆ ಬಂದು ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾನೆ. ಯಾರ್ರೀ? ಸಂತ ಪೀಟರ್. ಹೀಗಾಗಿ ರೋಮಿಗೆ ಬಂದು ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಳ್ಳೋದು ಅಷ್ಟೇ ಅಲ್ಲದೆ ರೋಮಿನಲ್ಲಿ ಚರ್ಚನ್ನ ನಿರ್ಮಾಣ ಮಾಡ್ತಾನೆ. ರೋಮಿನಲ್ಲಿ ಚರ್ಚನ್ನ ನಿರ್ಮಾಣ ಮಾಡಿ ಅಲ್ಲಿಯೇ ಕೆಲ ದಿನಗಳ ಕಾಲ ಇರ್ತಾನೋ. ಆದರೆ ಆ ರೋಮನ್ ಚಕ್ರವರ್ತಿಯಾದಂತ ನೀರೋ ಈತನನ್ನ ಕೊಂದು ಹಾಕಿಬಿಡ್ತಾನೆ. ಯಾರನ್ರಿ? ಸಂತ ಪೀಟರ್. ಹೀಗಾಗಿ ಸಂತ ಪೀಟರ್ನಿಂದಾಗಿ ರೋಮ್ ಆಗಿರ್ಬೋದು, ರೋಮಿನ ಸುತ್ತಮುತ್ತಲಿನ ಭಾಗದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಆಕತಿ. ಆ ಕ್ರೈಸ್ತ ಧರ್ಮದ ಪ್ರಚಾರ ಸಂತ ಪೀಟರ್ನಿಂದಾದ ನಂತರ, ಈ ಪೀಟರ್ನ ನಂತರ ಬರವ ಯಾರಪ್ಪ ಅಂದ್ರೆ ಸಂತ ಪಾಲ್. ಈ ಸಂತ ಪಾಲನನ್ನು ನಾವು ಎರಡನೇ ಯೇಸು ಅಂತ ಕರಿತೀವಿ. ಯಾರನ್ರಿ? ಸಂತ ಪಾಲನನ್ನ ದ್ವಿತೀಯ ಯೇಸು ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂತಂದ್ರ ಸಂತ ಪೀಟರ್ನ ನಂತರ ಬಂದಂತಹ ಈ ಸಂತ ಪಾಲ್ ಈತ ಪ್ರಪಂಚದ ನಾನಾ ಕಡೆಗಳಲ್ಲಿ, ಉದಾಹರಣೆಗೆ ಗ್ರೀಕ್, ರೋಮ್, ಮೆಸಿಡೋನಿಯಾ, ಅಥೆನ್ಸ್, ಡಮಾಸ್ಕಸ್, ಇಲ್ಲೆಲ್ರಿ ಗ್ರೀಕ್, ಸಂತ ಪೀಟರ್ನ ನಂತರ ಬಂದಂತ ಸಂತ ಪಾಲ್ ಏನಕ್ಕನಪ್ಪ ಅಂತಂದ್ರ ಈತ ಗ್ರೀಕ್, ರೋಮ್, ಮೆಸಿಡೋನಿಯಾ, ಅಥೆನ್ಸ್, ಫಿಲಿಪ್, ಡಮಾಸ್ಕಸ್ಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡೋದು ಅಷ್ಟೇ ಅಲ್ಲದೆ ಕ್ರಿಸ್ತನ ತತ್ವಗಳನ್ನೆಲ್ಲ ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಚಾರಗೊಳಿಸ್ತಾನೆ. ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡೋದು ಅಷ್ಟೇ ಅಲ್ಲದೆ ಕ್ರಿಸ್ತನ ತತ್ವಗಳನ್ನ ಪ್ರಚಾರ ಮಾಡುವ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಚರ್ಚ್ಗಳನ್ನ ನಿರ್ಮಾಣ ಮಾಡ್ತಾನೆ. ಹೀಗೆ ಹಲವಾರು ಚರ್ಚ್ಗಳನ್ನ ನಿರ್ಮಾಣ ಮಾಡಿ ಕ್ರೈಸ್ತ ಧರ್ಮವನ್ನ ಯುರೋಪಿನಾದ್ಯಂತ ಬಹುಬೇಗನೆ ಜನಪ್ರಿಯಗೊಳಿಸ್ತಾನೆ. ಈ ಕಾರಣಕ್ಕಾಗಿ ಈ ಸಂತ ಪಾಲ್ನನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದ್ವಿತೀಯ ಯೇಸು ಅಂತ ಕರಿತೀವಿ. ಹೀಗೆ ಈ ಸಂತ ಪಾಲ್ನಿಂದಾಗಿ ಕ್ರೈಸ್ತ ಧರ್ಮ ಏನಕಪ್ಪ ಅಂದ್ರೆ ಬಹುಬೇಗ ವ್ಯಾಪಕಗೊಳ್ತೈತಿ. ಇವನ ನಂತರ ಬಂದಂತ ಸಂತ ಮ್ಯಾಥು ಆಗಿರ್ಬೋದು,
ಸಂತ ಮಾರ್ಕ್ ಆಗಿರ್ಬೋದು, ಸಂತ ಲ್ಯೂಕ್ ಆಗಿರ್ಬೋದು, ಸಂತ ಜಾನ್ ಆಗಿರ್ಬೋದು, ಇವರು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕ್ರಿಸ್ತನ ಸುವಾರ್ತೆಗಳನ್ನು ಸಂಗ್ರಹಣೆ ಮಾಡುವ ಮುಖೇನ ಪ್ರಪಂಚದ ನಾನಾ ಕಡೆಗಳಲ್ಲಿ ಈ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರೆ. ಹೀಗಾಗಿ ಇದರಿಂದ ಪ್ರೇರಿತಗೊಂಡಂಥ ಇಂಗ್ಲೆಂಡಿನ ಸಂತ ಅಗಸ್ಟೈನ್ ಆಗಿರ್ಬೋದು, ಐರ್ಲೆಂಡಿನ ಸಂತ ಪ್ಯಾಟ್ರಿಕ್ ಆಗಿರ್ಬೋದು, ಜರ್ಮನಿಯ ಸಂತ ಬೋನಿಪೇಸ್ ಆಗಿರ್ಬೋದು, ಇವರು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರೆ. ಹೀಗೆ ಒಟ್ಟಾರೆಯಾಗಿ ಕ್ರೈಸ್ತ ಧರ್ಮ ಪ್ರಚಾರಗೊಳ್ಳಲಿಕ್ಕೆ ಮೂರನೇ ಒಂದು ಮುಖ್ಯ ಅಂಶ ಅಂತ ಬಂದಾಗ ಯೇಸು ಕ್ರಿಸ್ತರ ಶಿಷ್ಯರ ಒಂದು ಪಾತ್ರ. ಇನ್ನು ನಾಲ್ಕನೇದಪ್ಪ ಅಂದ್ರೆ ಕ್ರೈಸ್ತರ ದೃಢ ನಿರ್ಧಾರ. ಈ ಕ್ರೈಸ್ತ ಧರ್ಮ ಪ್ರಚಾರಗೊಳ್ಳಲಿಕ್ಕೆ ನಾಲ್ಕನೇ ಒಂದು ಮುಖ್ಯ ಅಂಶವಪ್ಪ ಅಂದ್ರೆ ಕ್ರೈಸ್ತರಲ್ಲಿ ಕಂಡು ಬರ್ತಕ್ಕಂಥ ಒಂದು ದೃಢ ವಿಶ್ವಾಸ ಮತ್ತು ನಿರ್ಧಾರ. ಕಾರಣ ಏನಪ್ಪ ಅಂತಂದ್ರೆ ಯೇಸು ಕ್ರಿಸ್ತರಿಂದ ಸ್ಥಾಪನೆಯಾದಂಥ ಕ್ರೈಸ್ತ ಧರ್ಮವನ್ನ ರೋಮಿನಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಆಗಸ್ಟ್ ಸೀಸರ್ನ ನಂತರ ಬಂದಂತಹ ನೀರೋ ಆಗಿರ್ಬೋದು, ಕ್ಯಾಲಿಗುಲ್ ಆಗಿರ್ಬೋದು, ಟ್ರೋಜನ್ ಆಗಿರ್ಬೋದು, ಮಾರ್ಕಸ್ ಅರೇಲಿಯಸ್ ಆಗಿರ್ಬೋದು, ಡಯೋಕ್ಲಿಸಿಯಸ್ ಆಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರೈಸ್ತ ಧರ್ಮವನ್ನ ವಿರೋಧಿಸುವುದಷ್ಟೇ ಅಲ್ಲದೆ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಬಂದಂತಹ ಆ ಒಂದು ಸಂತರನ್ನ ನಿರ್ದಯವಾಗಿ ಕೊಂದಾಕ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಕ್ರೈಸ್ತ ಧರ್ಮೀಯರನ್ನ ಅಮಾನುಷವಾಗಿ ಕೊಂದಾಕ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಒಂದು ಶೋಷಣೆ ಕ್ರೈಸ್ತರ ಮೇಲೆ ನಡೆದರೂ ಕೂಡ ಕ್ರೈಸ್ತರು ಯಾವುದಕ್ಕೂ ಅಂಜದೆ ತಮ್ಮ ಒಂದು ಪ್ರಚಾರ ಕಾರ್ಯವನ್ನ ಮುನ್ನಡೆಸ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೀರೋ, ಕ್ಯಾಲಿಗುಲ್, ಮಾರ್ಕಸ್ ಅರೇಲಿಯಸ್ ಮತ್ತು ಡಯೋನಿಷಿಯಸ್ನ ಕಾಲದಲ್ಲಿ ಕ್ರೈಸ್ತರ ಮೇಲೆ ಅಮಾನುಷ ಕೃತ್ಯಗಳು ಕಂಡು ಬಂದರೂ ಕೂಡ ಕಾಲಾಂತರದಲ್ಲಿ ಅಂದ್ರೆ ಪೂರ್ವ ರೋಮನ್ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ಅಲ್ಲಿ ಕಂಡು ಬರ್ತಕ್ಕಂಥ ಕಾನ್ಸ್ಟಂಟೈನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ರಿಸ್ತ ಶಕ 313ರಲ್ಲಿ ಮಿಲಾನ್ ಅಂತಕ್ಕಂಥ ಶಾಸನವನ್ನ ಹೊರಡಿಸಿ ಆ ಕ್ರೈಸ್ತ ಧರ್ಮಕ್ಕೆ ಒಂದು ಶಾಸನಬದ್ಧ ಒಂದು ಮಾನ್ಯತೆಯನ್ನು ಕೊಡ್ತಾನೆ. ಹೀಗಾಗಿ ಕಾನ್ಸ್ಟಂಟೈನನ ಕಾಲಾವಧಿಯಲ್ಲಿ ಕ್ರೈಸ್ತ ಧರ್ಮ ಶಾಸನಬದ್ಧ ಧರ್ಮವಾಗಿ ಮಾರ್ಪಡುತ್ತೆ. ಅವಾಗಿಂದ್ರ ಅಲ್ಲಿ ಕ್ರೈಸ್ತ ಧರ್ಮ ಏನಾಕತ್ತಪ್ಪ ಅಂದ್ರೆ ಮತ್ತಷ್ಟು ಹೆಚ್ಚಿಗೆ ಜನಪ್ರಿಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಆರಂಭಿಸುತ್ತೆ. ಹೀಗಾಗಿ ಈ ಕ್ರೈಸ್ತ ಧರ್ಮದ ಪ್ರಚಾರದಲ್ಲಿ ಕಂಡುಬರ್ತಕ್ಕಂಥ 4ನೇ ಪಾಯಿಂಟ್ ಅಂತ ಬಂದಾಗ ಕ್ರೈಸ್ತರ ಒಂದು ದೃಢ ನಿರ್ಧಾರ. ಇನ್ನು 5ನೇದು ಯಾವಪ್ಪ ಅಂದ್ರೆ ಚರ್ಚಿನ ಪಾತ್ರ. ಚರ್ಚ್ ಕೂಡ ಒಂದು ಮುಖ್ಯ ಸಂಸ್ಥೆಯಾಗಿ ಮಾರ್ಪಟ್ಟು ಇದು ಈ ಒಂದು ಕ್ರೈಸ್ತ ಧರ್ಮದ ತತ್ವಗಳ ಪ್ರಚಾರ ಕಾರ್ಯವನ್ನು ಕೈಗೊಳ್ಳುತ್ತದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಚರ್ಚ್ ಅಂತ ಬಂದಾಗ ಇದು ಪೋಪನ ಅಧೀನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸ್ಥೆಯಾದರೂ ಕೂಡ ಪೋಪನನ್ನೇ ದೇವರ ಪ್ರತಿನಿಧಿಯಾಗಿ ಮಾರ್ಪಡಿಸಿ ಈ ಒಂದು ಪೋಪನ ಅಧೀನದಲ್ಲಿಟ್ಟುಕೊಂಡು ಚರ್ಚ್ ಏನ್ ಮಾಡ್ತೈತಪ್ಪ ಅಂದ್ರೆ ತನ್ನ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಳ್ಳುತ್ತದೆ. ಹೀಗಾಗಿ ಈ ಒಂದು ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯದಲ್ಲಿ 5ನೇ ಒಂದು ಅಂಶ ಅಂತ ಬಂದಾಗ ಚರ್ಚಿನ ಪಾತ್ರ. ಇನ್ನು 6ನೇ ಅಂಶ ಯಾವಪ್ಪ ಅಂತಂದ್ರೆ ಕಾನ್ಸ್ಟಂಟೈನನ ಪಾತ್ರ. ನಾ ಆಗಲೇ ಹೇಳಿದಂತೆ ಪೂರ್ವ ರೋಮನ್ ಸಾಮ್ರಾಜ್ಯ ಉದಯವಾದಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಕಾನ್ಸ್ಟಂಟೈನ್ ಏನ್ ಮಾಡ್ತಾನ್ರಿ ಕ್ರಿಸ್ತ ಶಕ 313ರಲ್ಲಿ ಮಿಲಾನ್ ಅಂತಕ್ಕಂಥ ಶಾಸನವನ್ನ ಹೊರಡಿಸುವ ಮುಖೇನ ಈ ಒಂದು ಕ್ರೈಸ್ತ ಧರ್ಮವನ್ನ ಶಾಸನಬದ್ಧ ಧರ್ಮವಾಗಿ ಮಾರ್ಪಡಿಸ್ತಾನು. ಆ ಕಾನ್ಸ್ಟಂಟೈನನ ನಂತರ ಬಂದಂತಹ ಥಿಯೋಡಿಸಿಯಸ್ ಅಂತಕ್ಕಂಥ ವ್ಯಕ್ತಿ ಯಾರ್ರಿ ಥಿಯೋಡಿಸಿಯಸ್ ಅಂತಕ್ಕಂಥ ವ್ಯಕ್ತಿ ಆತ ತನ್ನ ಕಾಲಾವಧಿಯಲ್ಲಿ ಕ್ರೈಸ್ತ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಘೋಷಣೆ ಮಾಡಿ ಈ ಹಿಂದಿನ ರೋಮನ್ ದೇವರುಗಳ ಪೂಜೆಗಳನ್ನು ನಿಷೇಧ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಮುಖ್ಯ 6 ಅಂಶಗಳ ಹಿನ್ನೆಲೆಯಲ್ಲಿ ಏನಕ್ಕಪ್ಪ ಅಂದ್ರೆ ಕ್ರೈಸ್ತ ಧರ್ಮ ಪ್ರಪಂಚದ ನಾನಾ ಕಡೆಗಳಲ್ಲಿ ಬಹುಬೇಗನೆ ಪ್ರಚಾರ ಕಾರ್ಯವನ್ನು ಪಡ್ಕೋತದೆ. ಇನ್ನು ಸಂಕ್ಷಿಪ್ತವಾಗಿ ನಮ್ಮ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ನೋಡೋದಾದ್ರೆ ನಮ್ಮ ಭಾರತಕ್ಕೆ ಕ್ರೈಸ್ತ ಧರ್ಮ ಆಗಮನವಾದದ್ದು ಕ್ರಿಸ್ತ ಆಗಮನವಾದದ್ದು ಸುಮಾರು 200 ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತರ 12 ಜನ ಶಿಷ್ಯರ ಪೈಕಿ ಒಬ್ಬನಾದಂಥ ಸಂತ ಥಾಮಸ್ ಅಂತಕ್ಕಂಥ ವ್ಯಕ್ತಿ ಕ್ರಿಸ್ತ ಶಕ 78ರಲ್ಲಿ ನಮ್ಮ ಒಂದು ಭಾರತಕ್ಕೆ ಬಂದು ಮಲಬಾರ್ ತೀರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಳ್ತಾನೆ. ಇದಾದ ಬಳಿಕ 1453ರಲ್ಲಿ ಕಾನ್ಸ್ಟಂಟಿನೋಪಲಿನ ಪತನವಾದ ನಂತರ ಆ ಸಂದರ್ಭದಲ್ಲಿ ಏನಾಕತ್ರಿ ನಿಂತು ಹೋದಂತಹ ಯುರೋಪ್ ಮತ್ತು ಏಷ್ಯಾಗಳ ನಡುವಿನ ವ್ಯಾಪಾರ ವಾಣಿಜ್ಯವನ್ನು ಮುಂದುವರಿಸುವ ಸಲುವಾಗಿ ಯುರೋಪಿನ ರಾಷ್ಟ್ರಗಳು ಏನ್ ಮಾಡ್ತಾವ್ರಿ ಹೊಸ ಹೊಸ ಭೂಪ್ರದೇಶಗಳನ್ನ ಕಂಡುಹಿಡಿಯುವ ಸಲುವಾಗಿ ನೌಕಾಯಾನವನ್ನು ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಭಾರತಕ್ಕೆ ನಮ್ಮ ಒಂದು ಯುರೋಪಿಯನ್ನರ ಆಗಮನ ಆಗುತ್ತೆ. ಆ ಯುರೋಪಿಯನ್ನರಿಂದಾಗಿ
ನಮ್ಮ ಭಾರತದಲ್ಲಿ ಕೇರಳ, ಗೋವಾ, ತಮಿಳುನಾಡು ಇತರೆ ಕಡೆಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕ್ರೈಸ್ತ ಮಿಷನರಿಗಳ ಆಗಮನವಾಗುವುದಷ್ಟೇ ಅಲ್ಲದೆ ಒಂದು ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯ ಆರಂಭ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಜೊತೆಗೆ ಸಂತ ಫ್ರಾನ್ಸಿಸ್ ಝೇವಿಯರ್ ಅಂತಕ್ಕಂಥ ವ್ಯಕ್ತಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗೋವಾಕ್ಕೆ ಬಂದು ಸೈಂಟ್ ಝೇವಿಯರ್ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾನೆ. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ಭಾರತಕ್ಕೆ ಕ್ರೈಸ್ತ ಧರ್ಮ ಪ್ರಚಾರವಾಗಲಿ ಕಂಡು ಬರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ. ಇನ್ನು ನೇರವಾಗಿ ನೋಡೋದಾದ್ರೆ ಕ್ರೈಸ್ತ ಧರ್ಮದ ಪಂಥಗಳು, ಕ್ರೈಸ್ತ ಧರ್ಮ ಅಂತ ಬಂದಾಗ ಮುಖ್ಯವಾಗಿ ಎರಡು ಪಂಥಗಳು, ಒಂದು ಕ್ಯಾಥೋಲಿಕ್, ಇನ್ನೊಂದು ಪ್ರೊಟೆಸ್ಟೆಂಟ್. ಇಲ್ಲಿ ಕ್ಯಾಥೋಲಿಕ್ ಪಂಥ ಅಂತ ಯಾರನ್ನ ಕರಿಬೇಕು, ಪ್ರೊಟೆಸ್ಟೆಂಟ್ ಪಂಥೀಯರಂತ ಯಾರನ್ನ ಕರಿಬೇಕಪ್ಪ ಅಂದ್ರೆ ಪೋಪ್ನಲ್ಲಿ ಮತ್ತು ಚರ್ಚ್ನಲ್ಲಿ ನಂಬಿಕೆ ಇಟ್ಟಂತಹ ಒಂದು ಅನುಯಾಯಿಗಳನ್ನ ಕ್ಯಾಥೋಲಿಕ್ಕರು ಅಂತ ಕರಿತೇವೆ. ಕ್ಯಾಥೋಲಿಕ್ಕರು ಅಂದ್ರೆ ಯಾರ್ರಿ, ಇವರು ಪೋಪ್ನಲ್ಲಿ ನಂಬಿಕೆ ಇಟ್ಟಿರ್ತಾರೋ ಮತ್ತು ಚರ್ಚ್ನಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಹೀಗಾಗಿ ಪೋಪ್ನನ್ನ ದೇವರ ಪ್ರತಿನಿಧಿ ಅಂತ ತಿಳ್ಕೊಂಡಿರ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಪೋಪ್ ಮತ್ತು ಚರ್ಚ್ನಲ್ಲಿ ನಂಬಿಕೆ ಇಟ್ಟಂತ ಅನುಯಾಯಿಗಳನ್ನ ಕ್ಯಾಥೋಲಿಕ್ಕರು ಅಂತ ಕರೀತಾರೋ. ಇನ್ನು ಪ್ರೊಟೆಸ್ಟೆಂಟರ್ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕಂಡು ಬರ್ತಕ್ಕಂಥ ದೋಷಗಳನ್ನ ವಿರೋಧಿಸುವುದರ ಜೊತೆಗೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನ ನಾವೇನಂತ ಕರಿತೀವಿ, ಪ್ರೊಟೆಸ್ಟೆಂಟರ್ ಅಂತ ಕರಿತೀವಿ. ಪ್ರೊಟೆಸ್ಟೆಂಟರ್ ಅಂದ್ರೆ ಯಾರಪ್ಪ ಅಂತಂದ್ರೆ ಇವರು ಕ್ಯಾಥೋಲಿಕ್ ಚರ್ಚಿನ ದೋಷಗಳನ್ನ ವಿರೋಧಿಸುವವರು ಹಾಗೂ ಮಾರ್ಟಿನ್ ಲೂಥರ್ನ ಅನುಯಾಯಿಗಳು. ಹೀಗೆ ಇವಿಷ್ಟು ಏನಪ್ಪಾ ಅಂದ್ರೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನುವುದು ಕ್ರೈಸ್ತ ಧರ್ಮದ ಎರಡು ಮುಖ್ಯ ಪಂಥಗಳು. ಇನ್ನು ಇದಾದ ಬಳಿಕ ಕ್ರೈಸ್ತ ಧರ್ಮದ ಮುಖ್ಯ ಹಬ್ಬಗಳಂತ ಬಂದಾಗ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ 3 ಹಬ್ಬಗಳು. ಒಂದು ಕ್ರಿಸ್ಮಸ್, 2 ಗುಡ್ ಫ್ರೈಡೆ, 3 ಈಸ್ಟರ್ ಸಂಡೇ. ಇಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ 25ರಂದು, ಅಂದ್ರೆ ಆ ಪ್ರತಿ ವರ್ಷ ಡಿಸೆಂಬರ್ 25 ಎನ್ನುವುದು ಯೇಸು ಕ್ರಿಸ್ತರ ಜನ್ಮದಿನ. ಹೀಗಾಗಿ ಯೇಸು ಕ್ರಿಸ್ತರ ಜನ್ಮದಿನವಾದಂಥ ಡಿಸೆಂಬರ್ 25ಅನ್ನ ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಇನ್ನು ಗುಡ್ ಫ್ರೈಡೆ ಅಂತಕ್ಕಂಥ ಹಬ್ಬವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ಜ್ಞಾಪಕಾರ್ಥಕವಾಗಿ, ಯಾವಾಗ್ರಿ ಸಾಮಾನ್ಯ ಶಕವರ್ಷ 30 ಏಪ್ರಿಲ್ 3ರಂದು ಶುಕ್ರವಾರದ ದಿನ ಏನ್ ಮಾಡ್ತಾರ್ರಿ, ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸ್ತಾರೆ. ಆ ಯೇಸು ಕ್ರಿಸ್ತರು ಶಿಲುಬೆಗೇರಿದ ದಿನವನ್ನ ಗುಡ್ ಫ್ರೈಡೆ ಅಂತಕ್ಕಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಇನ್ನು 3ನೇ ಹಬ್ಬ ಯಾವಪ್ಪ ಅಂದ್ರೆ ಈಸ್ಟರ್ ಸಂಡೇ. ಈಸ್ಟರ್ ಸಂಡೇ ಅಂತಕ್ಕಂಥ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಯೇಸು ಕ್ರಿಸ್ತರು ಶಿಲುಬೆಗೇರಿದ 3 ದಿನಗಳ ಬಳಿಕ, ಅಂದ್ರೆ ಶುಕ್ರವಾರದಂದು ಶಿಲುಬೆಗೇರಿತಾರೋ. ಶುಕ್ರವಾರದಂದು ಶಿಲುಬೆಗೇರಿರ್ತಕ್ಕಂಥವರು ಶನಿವಾರವನ್ನು ಹೊರತುಪಡಿಸಿ ರವಿವಾರದಂದು ಮತ್ತೆ ಏನ್ರಿ ಜೀವಂತವಾಗಿ ಕಂಡು ಬರ್ತಾರೆ. ಹೀಗಾಗಿ ತಾವು 3 ದಿನಗಳ ಬಳಿಕ ಮತ್ತೆ ಪುನರ್ಜನ್ಮವನ್ನು ಪಡೆದುಕೊಂಡ ಕಾರಣಕ್ಕಾಗಿ ಆ ರವಿವಾರವನ್ನ ಅಥವಾ ಭಾನುವಾರವನ್ನ ಈಸ್ಟರ್ ಸಂಡೇ ಅಂತಕ್ಕಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಕ್ರೈಸ್ತ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯ ಹಬ್ಬಗಳು. ಇನ್ನು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇತರೆ ಮಾಹಿತಿಗಳನ್ನು ನೋಡೋದಾದ್ರೆ ಈ ಕ್ರೈಸ್ತ ಧರ್ಮ ಪ್ರಪಂಚದ ದೊಡ್ಡ ಧರ್ಮವಾಗುವುದಷ್ಟೇ ಅಲ್ಲದೆ ಇದು ದಯೆ, ಮಾನವೀಯತೆ ಮತ್ತು ಮೃದುತ್ವದ ಗುಣಗಳನ್ನ ಬೋಧನೆ ಮಾಡ್ತಕ್ಕಂಥ ಒಂದು ಧರ್ಮ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ವಿಶ್ವ ಶಾಂತಿ ಮತ್ತು ಶಾಂತಿ ಸಹಬಾಳ್ವೆಗೆ ಸಹಕಾರಿಯಾದಂಥ ಒಂದು ಧರ್ಮ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇದು ಶ್ರಮ ಗೌರವ ಸಂಸ್ಕೃತಿಯನ್ನ ಎಲ್ಲರಲ್ಲಿ ಬೆಳೆಸ್ತದೆ ಅಂತ ಹೇಳ್ಬೋದು. ಯಾವ್ದ್ರಿ ಈ ಕ್ರೈಸ್ತ ಧರ್ಮ. ಹೀಗೆ ಇದರೊಂದಿಗೆ ಈ ಒಂದು ಕ್ರೈಸ್ತ ಧರ್ಮ ಅಂತಕ್ಕಂಥ ಒಂದು ಅಧ್ಯಾಯ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಇಸ್ಲಾಂ ಧರ್ಮ ಅಂತಕ್ಕಂಥ ಒಂದು ವಿಷಯವನ್ನು ಎತ್ತುಕೊಂಡು ಮತ್ತೆ ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.